ಏತಸಿ ಕೌತುಕಿತ ಮಮ ವಾರಯ ಮೋಹ ಮಹಾಜಲಧಿಂ ಭವ ಶಂಕರ ದೇಶಿಕ ಮೇ ಶರಣಂ. ಅಲ್ಲ, ಆಗ ಒಂದು ಅಭಿಪ್ರಾಯ ಹೇಳಿದರು ಶ್ರೀಮಾನ್ ರಾಜೇಂದ್ರ ಅವರು. ನಾನು ಆಮೇಲೆ ಹೇಳ್ತೇನೆ ಅಂತ ಹೇಳಿದೆ. ಅದಕ್ಕೆ ಕಾರಣಷ್ಟೇ, ಭಗವತ್ಪಾದರ ವಾಕ್ಯವನ್ನೇ ಸ್ವಲ್ಪ ನೆನಪು ಮಾಡಿ ಹೇಳಿ ಅದನ್ನು ಹೇಳಿದರೆ ಒಳ್ಳೆಯದು ಅನ್ನೋದಕ್ಕೆ. ಸುಖದ ಬಗ್ಗೆ ಹೇಳಿದರು. ಸುಖದ ಕಲ್ಪನೆ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡಿದರು. ಇದರ ಬಗ್ಗೆ ಸ್ವಲ್ಪ ನಾವು ಕಲ್ಪನೆ ಕೊಡೋದು ಒಳ್ಳೆಯದೇನೋ ಅಂತ. ಕಲ್ಪನೆ ಕೊಡಲೇಬೇಕು, ಆದರೆ ಹೇಗೆ ಕೊಡಬೇಕು ಅನ್ನೋದು ಮಾತ್ರ ಸ್ವಲ್ಪ ಯೋಚನೆ ಮಾಡಬೇಕು. ಇದನ್ನು ನೇರ ಹೇಳಿದರೆ ನಮ್ಮ ಸಮಾಜ ಕೇಳುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಅಷ್ಟಾದರೂ ಕೂಡ ಹೇಳುವುದಂತೂ ಹೇಳಲೇಬೇಕು. ಏನು ವಿಷಯ ಅಂತಂದರೆ, ಬಹುಶಃ ಭಗವದ್ಗೀತೆಯನ್ನು ಓದಿದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸುಖ ಇದರ ವಿಚಾರದಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸುಖ ಅನ್ನೋದು 3 ವಿಧ ಇರುತ್ತೆ ಅಂತ. ನಾವು ತಿಳ್ಕೊಂಡಿದ್ದೇವೆ ಸುಖ ಅಂದರೆ ಎಲ್ಲವೂ ಒಂದೇ ರೀತಿ ಅಂತ. ಅದೇನೋ ನಿಜ, ಸುಖ ಒಂದೇ ರೀತಿ ಅಂತ ನಿಜ. ಆದರೆ ಆ ಸುಖದಲ್ಲಿ ಅದು ಯಾವುದರ ಮುಖಾಂತರ ನಮಗೆ ಆ ಸುಖ ಉಂಟಾಯಿತು ಅನ್ನೋದನ್ನು ಇಟ್ಟುಕೊಂಡು ಸುಖದಲ್ಲಿ ಏರುಪೇರನ್ನು ಕೂಡ ನಾವು ಕಾಣಬಹುದು ಅಂತ ಭಗವಂತನ ಮಾತು ಬಹಳ ಸ್ಪಷ್ಟವಾಗಿದೆ. 18ನೇ ಅಧ್ಯಾಯದಲ್ಲಿ ಭಗವಂತ ಸುಖಂತು ಇದಾನೀಂ ತ್ರಿವಿಧಂ ಶೃಣುಮೇ ಭರತರ್ಷಭ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. 3 ವಿಧ ಸುಖ ಅನ್ನತಕ್ಕಂಥದ್ದು ಅಂತ. ಅನೇಕ ಅಂಶಗಳನ್ನು ಸತ್ವರಜಸ್ತಮೋ ಗುಣಕ್ಕನುಗುಣವಾಗಿ 3 ವಿಧ ಅಂತ ಹೇಳ್ತಾ ಸುಖದ ಬಗ್ಗೆ ಹೇಳ್ತಾನೆ ಭಗವಂತ. ಏನು ಹೇಳ್ತಾನೆ? ಇದು ಸಾತ್ವಿಕ ಸುಖ ಅಂತ. ಸಾತ್ವಿಕ ಸುಖದ ಬಗ್ಗೆ ಹೇಳ್ತಾನೆ. ಯಾವುದು ಸಾತ್ವಿಕ ಸುಖ ಅಂದರೆ, ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತ ಶ್ಲೋಕ. ನಮ್ಮ ಮನಸ್ಸು ಬುದ್ಧಿ ಇದನ್ನು ಶಾಂತಗೊಳಿಸುವಂಥದ್ದು, ಪ್ರಸಾದಗೊಳಿಸುವಂಥದ್ದು, ಅದು ಸಾತ್ವಿಕ ಸುಖ ಅಂತ ಮೇಲಿಂದ ಮೇಲಿನ ಅರ್ಥ. ಆದರೆ ಇಲ್ಲಿ ಭಗವಂತನ ಅಭಿಪ್ರಾಯ ಏನು ಅನ್ನೋದನ್ನು ಭಾಷ್ಯಕಾರರು ಬರೀತಾರೆ. ಶಂಕರ ಭಗವತ್ಪಾದರು ಏನು ಹೇಳ್ತಾರೆ ಅಂದರೆ, ಅಗ್ರೆ ಅಂದರೆ ಪ್ರಥಮ ಸನ್ನಿಪಾತೆ ಅಂತ ಭಗವತ್ಪಾದರ ಶಬ್ದ. ಅಂದರೆ ಮೊದಲು ನಾವು ವಿಚಾರ ಮಾಡಿದಾಗ ಅಥವಾ ಮೊದಲು ನಮಗೆ ಅದನ್ನು ಮಾಡಬೇಕು ಅಂತ ಪ್ರಸಂಗ ಬಂದಾಗ ಏನದು ಅಂದರೆ, ಜ್ಞಾನ ವೈರಾಗ್ಯ ಧ್ಯಾನ ಸಮಾಧಿ ಆರಂಭೆ ಒಂದು ಪಟ್ಟಿ ಮಾಡಿದರು. ಇಷ್ಟೇ ಅಲ್ಲ, ಇನ್ನೂ ಕೂಡ ಬೇಕಾದಷ್ಟು ನಾವು ಜೋಡಿಸ್ಬೋದು. ಜ್ಞಾನ ವೈರಾಗ್ಯ ಮತ್ತು ಧ್ಯಾನ ಇತ್ಯಾದಿಗಳನ್ನು ನಾವು ಆರಂಭ ಮಾಡುವಾಗ, ಅಂದರೆ ಅಭ್ಯಾಸಕ್ಕೆ ಶುರು ಮಾಡುವಾಗ ಅತ್ಯಂತ ಆಯಾಸಪೂರ್ವಕತ್ವಾತ್, ಇದನ್ನೇನು ವಿವರಿಸಬೇಕಾದಿಲ್ಲ. ಅತ್ಯಂತ ಆಯಾಸದಿಂದ ಕೂಡಿದ್ದಾಗಿರುತ್ತೆ ಇದು, ಕೂತ್ಕೊಳ್ಳೋದರಿಂದ ಹಿಡಿದು ಎಲ್ಲವೂ ಕೂಡ. ಹಾಗಾಗಿ ಭಗವಂತ ಹೇಳ್ತಾನಂತೆ, ಇದನ್ನು ವಿಷಮಿವ ಅಂತ ಹೇಳ್ತಾನಂತೆ. ಇದು ವಿಷದಂತೆ ಅಂತ. ಎತ್ತದ ಅಗ್ರಿ ಅಂತ ಅವನ ಪದ ಭಗವಂತಂದು. ಅದಕ್ಕೆ ಭಗವತ್ಪಾದರು ಪ್ರಥಮ ಸನ್ನಿಪಾತೆ, ಬಂದು ಒದಗಿದಾಗ ಅದು ಹೀಗಿರುತ್ತೆ. ಇದೇನಿದು ವಿಷಮಿವ ಅಂತ ಹೇಳಿದ್ನಲ್ಲ ಅಂದರೆ, ದುಃಖಾತ್ಮಕಂ ಭವತಿ ಅಂತ ಬರೀತಾರೆ. ಇದು ದುಃಖದಿಂದ ಕೂಡಿದ್ದಾಗತ್ತೆ. ಯಾವುದು? ಆರಂಭಕ್ಕೆ ಈ ಜ್ಞಾನ ಧ್ಯಾನ ಇನ್ನೊಂದು ಮತ್ತೊಂದು ಸಾಧನೆಗಳೆಲ್ಲ ಬೇಕಾದಷ್ಟಿದ್ದಾವಲ್ಲ. ಆದರೆ ಪರಿಣಾಮೇ ಜ್ಞಾನ ವೈರಾಗ್ಯಾದಿ ಪರಿಪಾಕಜಂ ಸುಖಂ, ಇದು ಭಗವತ್ಪಾದರ ಪದ. ಈ ಜ್ಞಾನ ವೈರಾಗ್ಯ ಮೊದಲಾದ ಒಂದು ಅಭ್ಯಾಸದಿಂದ ಒಂದು ಪಾಕ ಉಂಟಾಗಿ ಅದರಿಂದ ಹುಟ್ಟಿದಂತಹ ಸುಖ ಇದೆಯಲ್ಲ, ಅದು ಅಮೃತೋಪಮಂ, ಅದು ಅಮೃತಕ್ಕೆ ಸಮಾನವಾದ್ದು. ಇದನ್ನು ಬಲ್ಲವರು ಸಾತ್ವಿಕವಾದ ಸುಖ ಅಂತ ಹೇಳ್ತಾರಂತೆ. ಪ್ರಸಾದ ಅನ್ನೋ ಶಬ್ದಕ್ಕೆ ಭಗವತ್ಪಾದ ಇಲ್ಲಿ ನೈರ್ಮಲ್ಯ ಅಂತ ಬರೀತಾರೆ. ಆತ್ಮ ಪ್ರಸಾದಜಂ ಅಂತ ಇದೆ ಮೂಲದಲ್ಲಿ ಭಗವದ್ಗೀತೆಯಲ್ಲಿ. ನೈರ್ಮಲ್ಯ ಸಲಿಲಸ್ಯ ಇವ ಸ್ವಚ್ಛತಾ, ಅದರಿಂದ ಹುಟ್ಟಿದಂಥದ್ದು ಆತ್ಮಬುದ್ಧಿ ಪ್ರಸಾದ ಜ
ಅನ್ನೋ ಶಬ್ದಕ್ಕೆ ಅರ್ಥ ಹೀಗೆ ಅಂತ ಬರೀತಾರೆ. ಇದು ಸಾತ್ವಿಕ ಬುದ್ಧಿ ಅಂತ. ಇನ್ನೊಂದು ರಜೋಗುಣದಿಂದ ಹುಟ್ಟುವಂಥ ಬುದ್ಧಿ. ಅದು ಯಾವುದದು ಅಂತಂದರೆ, ವಿಷಯೇಂದ್ರ ಸಂಯೋಗ ಯತ್ತರಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮೇ ತತ್ಸುಖಂ ರಾಜಸಂಸ್ಮೃತಂ. ಇದು ಎರಡನೇದ್ದು. ಈ ಶ್ಲೋಕ ಬೇಕಾದ ಸಹ ನಾವು ಕೇಳುತ್ತೇವೆ, ಭಾಷ್ಯವನ್ನು ಓದಿರುತ್ತೇವೆ ಕೆಲವರು, ಅಷ್ಟಾದರೂ ಕೂಡ ಅಂತ ಒಂದಿದೆ. ಭಗವತ್ಪಾದರಲ್ಲಿ ಏನು ಹೇಳ್ತಾರೆ, ಇಲ್ಲಿ ಮೊದಲು ಏನಾಗುತ್ತೆ, ಅಲ್ಲಿ ಸಾತ್ವಿಕ ಸುಖದಲ್ಲಿ ಮೊದಲು ದುಃಖ, ಆಮೇಲೆ ಅಮೃತೋಪಮ. ಇಲ್ಲಿ ವಿಷಯೇಂದ್ರಿಯ ಸಂಯೋಗ ಜಾಯತೆ ಯತ್ ಸುಖಂ, ಲಾಡು ತಿನ್ನುವುದು ಜಿಲೇಬಿ ತಿನ್ನುವುದು ಮೊದಲಾದ್ದು. ತತ್ ಸುಖಂ ಅಗ್ರೇ ಪ್ರಥಮ ಕ್ಷಣೇ ಅಮೃತೋಪಮಂ. ತಿನ್ನುವಾಗ ನಮ್ಮ ಮುಖ ಇಷ್ಟು ಅರಳಿಬಿಡುತ್ತೆ, ಕೇಳೋದೇ ಬೇಡ. ಅಮೃತ ಸಮಂ, ಆದರೆ ಪರಿಣಾಮೇ ವಿಷಮಿವ. ಇಲ್ಲಿ ಮೊದಲು ವಿಷಮಿವ. ಈ ರಜೋಗುಣದ ಸುಖದಲ್ಲಿ ರಾಜಸಿಕ ಸುಖದಲ್ಲಿ ಪರಿಣಾಮದಲ್ಲಿ ವಿಷಮಿವಂತೆ. ಈಗ ನಾವು ಈ ಪಂಕ್ತಿಯನ್ನು ಮನನ ಮಾಡಬೇಕಾದ್ದು. ಯುವಕರಿಗೆ ಇದನ್ನು ಯಾವ ರೀತಿಯಲ್ಲಿ ತಿಳಿಸಬೇಕು ಆ ರೀತಿಯಲ್ಲಿ ತಿಳಿಸೋ ಜವಾಬ್ದಾರಿ ನಮ್ಮದು. ಏನು ಹೇಳ್ತಾರೆ ಭಗವತ್ಪಾದರು ಅಂದರೆ, ಬಲ ವೀರ್ಯ ರೂಪ ಪ್ರಜ್ಞಾ ಮೇಧಾ ಧನೋತ್ಸಾಹ ಹಾನಿ ಹೇತುತ್ವಾತ್. ಈ ವಿಷಯಗಳಿಂದ ಬಂದ ಸುಖ ಇದೆಯಲ್ಲ, ಇದು ಇಷ್ಟನ್ನು ಕೂಡ ನಾಶ ಮಾಡುವಂಥದ್ದು. ಯಾವುದ್ಯಾವುದು? ಬಲ, ವೀರ್ಯ, ರೂಪ, ಪ್ರಜ್ಞಾ, ಮೇಧ, ಧನ, ಉತ್ಸಾಹ ಎಲ್ಲವನ್ನು ಕೂಡ ಹಾನಿ ಮಾಡುವ ಕಾರಣದಿಂದ. ಇನ್ನೊಂದು ಮಾತು ಬರೀತಾರೆ, ಅಧರ್ಮ ತಜ್ಜನಿತ ನರಕಾದಿ ಹೇತುತ್ವಾಚ. ಈ ಹಣ ಸಂಪಾದನೆ ಇನ್ನೊಂದು ಮತ್ತೊಂದು ಮೊದಲೊಂದು ಮಾಡುವಾಗ ಧರ್ಮದ ದಾರಿಯನ್ನು ಬಿಡಬೇಕಾದ ಪ್ರಸಂಗ ಎಷ್ಟೋ ಸಾರಿ ಬರುತ್ತೆ. ಅಲ್ಲದೆ ಇನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಕೂಡ ಇದಕ್ಕೆ ಫಲ ನರಕ, ದುಃಖ. ಆದ್ದರಿಂದ ಭಗವಂತನ ಮಾತೇನೆಂದರೆ, ಇದನ್ನು ನಾವು ಈ ಸುಖವನ್ನು ಉಪಭೋಗ ಮಾಡಿದ್ದೆ ಅಂದರೆ ಅದು ಕೊನೆಗೆ ವಿಷಮಿವ, ಇಂಥ ಒಂದು ಪರಿಸ್ಥಿತಿಯನ್ನು ನಮಗೆ ತಂದು ಹಾಕುತ್ತೆ. ಆದ್ದರಿಂದ ಇದು ರಾಜಸಂ ಸುಖಂ, ಇದನ್ನು ರಜೋಗುಣವುಳ್ಳ ಸುಖ ಅಂತ ಇದನ್ನು ಹೇಳ್ತಾರೆ ಅಂತ. ಈಗ ನಾವು ಅನುಭವಿಸೋ ಸುಖಗಳೆಲ್ಲ ಇದು ಯಾವ ಗುಂಪಿನಲ್ಲಿ ಬರುತ್ತೆ ಅಂತ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಬೋದು ಇದನ್ನು. ಆಮೇಲೆ ಮೂರನೇದು ಹೇಳ್ತಾನೆ, ಯದಗ್ರೇಚ ಅನುಬಂಧೇಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ ತಾಮಸಮುದಾಹೃತಂ. ಇದಕ್ಕೆ ಭಗವತ್ಪಾದ ಬರೀತಾರೆ, ಸಾತ್ವಿಕ ಸುಖ ಮೊದಲಿಗೆ ವಿಷದಂತೆ ಅಂದರೆ ದುಃಖ, ಆಮೇಲೆ ಅಮೃತೋಪಮ. ರಜೋಗುಣದ ಒಂದು ಸ್ವಭಾವ ಮೊದಲಿಗೆ ಸುಖ, ಆಮೇಲೆ ದುಃಖ. ಈ ತಮೋಗುಣದಿಂದ ಆಗುವಂಥ ಸುಖ ಇದೆಯಲ್ಲ, ಇದು ಮೊದಲಿಗೂ ಆಮೇಲೂ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವಸಾನ ಉತ್ತರ ಕಾಲೇಚ, ಅದಾದ ಮೇಲೂ ಕೂಡ ಈ ಸುಖ ಏನಿದು ಅಂದರೆ ಮೋಹವನ್ನುಂಟು ಮಾಡತಕ್ಕಂಥದ್ದು. ಅಂದರೆ ಅರ್ಥ ಏನು ಅಂದರೆ, ಆತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ನಿದ್ರಾಚ ಆಲಸ್ಯಂಚ ಪ್ರಮಾದಶ್ಚ ತೇಭ್ಯ ಸಮುತ್ತಿಷ್ಠತೀತಿ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ ತಾಮಸಂ ಉದಾಹೃತಂ. ಇದರಿಂದ ಆಗುವಂಥದ್ದು ಆಲಸ್ಯ ಇತ್ಯಾದಿ ಇತ್ಯಾದಿ, ನಿದ್ದೆ ಮೊದಲಾದ್ದು. ಇದು ಅಲ್ಲ, ಅದರಿಂದ ಸುಖ ಸಿಗುತ್ತಲ್ಲ, ಸುಖ ಅದರಿಂದ ಸಿಗುತ್ತೆ. ಇದು ತಾಮಸಂ ಉದಾಹೃತಂ, ಇದು ತಾಮಸವಾದ ಸುಖ ಅಂತ ಭಗವಂತ ವಿಭಾಗ ಮಾಡಿದ್ದಾನೆ. ಭಗವತ್ಪಾದದನ್ನು ಎಷ್ಟು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ ಅಂತ ನಾವು ನೋಡ್ಬೋದು. ಹೆತ್ತವರು ಇದನ್ನು ವಿಶೇಷವಾಗಿ ಎಲ್ಲರ ಗಮನದಲ್ಲಿ ಇಟ್ಟುಕೊಂಡು ಬೆಳೆಸಿದ್ದೇ ಆದರೆ ಹೇಗಿರ್ಬೋದು ನಮ್ಮ ಸಮಾಜ ಅಂತಲೂ ನಾವು ಯೋಚನೆ ಮಾಡ್ಬೋದು. ಹಾಗಾಗಿ ನಾವು ಯುವಕರಿಗೆ ಈ ಸುಖದ ಬಗ್ಗೆ ಕಲ್ಪನೆ ಕೊಡಲೇಬೇಕು. ದಕ್ಷಿಣಾಮೂರ್ತಿ ಅಷ್ಟಕದಂಥ ಒಂದು ಚಿಂತನೆಯನ್ನು ಮಾಡಿದಾಗ ಇದು ಯಾವ ರೀತಿಯ ಸುಖ ಸಿಗುತ್ತೆ ಅಂತ ಹೇಳೋದಾ ಅಥವಾ ಬೇರೆ ಇನ್ಯಾವುದಾದ್ರು ರೀತಿಯಲ್ಲ, ಒಟ್ಟಿನಲ್ಲಿ ಇದು ತಿಳಿಸೋದಕ್ಕೆ ಯೋಗ್ಯವಾದ್ದು, ಅದರಲ್ಲಿನ ಸಂದೇಹವಿಲ್ಲ. ಆದರೆ ಹೇಗೆ ತಿಳಿಸಬೇಕು ಅನ್ನೋದನ್ನು ಮಾತ್ರ ವಿಚಾರ ಮಾಡಿ ನಾವು ತಿಳಿಸಿದರೆ ಅನುಕೂಲ ಆಗಬಹುದು ಅಂತ ಕಾಣುತ್ತೆ. ಸಂದೇಹ ಏನಾರಿದೆಯಾ? ಸಾಧಕರು ಎಷ್ಟೋ ಬಾರಿ ಅವರಿಗೆ ವಯಸ್ಸು ಬಹಳ ಆಗಿರುತ್ತೆ. ನಮ್ಮ ಗಿರಿಧರ ಶಾಸ್ತ್ರಿಗಳು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾರೆ. ವೃದ್ಧನರಸಿಂಹಾರತಿಗಳಿಗೆ ಅವರಿಗೆ ವಯಸ್ಸಿಂದಲೂ ವೃದ್ಧರೇ ಮತ್ತು ಜ್ಞಾನದಿಂದಲೂ ವೃದ್ಧರು, ಅದರಿಂದ ಅವರಿಗೆ ವೃದ್ಧ ನರಸಿಂಹಾರತಿಗಳು ಅಂತ. ಇನ್ನೊಂದವರಿಗೆ ಉಗ್ರ ನರಸಿಂಹಾರತಿಗಳು ಅಂತಲೂ ಕೂಡ ಒಂದು ಕರೆಯುವ ಪದ್ಧತಿ ಇದೆ. ಯಾಕಂದರೆ ಅವರು ಬಹಳ 48 ವರ್ಷಗಳ ಕಾಲ ಕೇವಲ ಹಾಗಲಕಾಯಿ ರಸವನ್ನೇ ಸಂತೋಷವಾಗಿ ಕುಡಿದುಕೊಂಡಿದ್ದವರು ಅವರು.
ಅಂಥ ಒಂದು ಅವರ ಸಾಧನೆ ತಪಸ್ಸು. ಅದಕ್ಕಾಗಿ ಉಗ್ರ ನರಸಿಂಹಾರತಿಗಳು ಅಂತಲೂ ಒಂದು ಹೆಸರಿದೆ ಅವರಿಗೆ ಅಂತ ಎಲ್ಲ ನಾವು ಕೇಳಿರ್ತೇವೆ. ಆದರೆ ಸ್ವಾರಸ್ಯ ಏನು ಅಂತಂದರೆ ಅವರಿಗೆ ವಯಸ್ಸಾದ ಕಾರಣಕ್ಕೆ ಸಹಜವಾಗಿ ಶರೀರ ದುರ್ಬಲ ಆಗುತ್ತೆ. ಆವಾಗ ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಇತ್ಯಾದಿ ಇತ್ಯಾದಿ ಎಲ್ಲವೂ ಬರುತ್ತೆ. ಹಾಗೆ ವೃದ್ಧ ನರಸಿಂಹಾರತಿಗಳು ಕೂಡ ಸ್ವಲ್ಪ ಕಿವಿ ದೂರ ಆಗಿತ್ತಂತೆ ಕೊನೆಗೆ. ಆಗ ಅವರ ಶಿಷ್ಯರು ಸಚ್ಚಿದಾನಂದ ಶಿವಾಭಿನವ ಸಿಂಹಾರತಿ ಸ್ವಾಮಿಗಳವರು, ಶಂಕರ ಅಪರಾವತಾರ ಅಂತ ನಾವು ಶ್ರದ್ಧೆಯಿಂದ ಅವರನ್ನು ಕಾಣ್ತೇವೆ. ಅವರು ಶಿಷ್ಯರಾಗಿ ಆಯಾ ದಿವಸದ ಒಂದು ಕರ್ತವ್ಯಗಳನ್ನು ಅವರ ಮುಂದೆ ಹೋಗಿ ನಿವೇದನೆ ಮಾಡ್ತಾ ಇದ್ದರಂತೆ. ಅವ್ರು ಹೇಳ್ತಿದ್ರಂತೆ, ವೃದ್ಧ ನರಸಿಂಹಾರತಿಗಳು, ನನಗೆ ಯಾಕೆ ಹೇಳ್ತೀನಿ ನೀನು, ನನಗೇನು ಕೇಳೋದು ಇಲ್ಲ, ಏನೂ ಇಲ್ಲ, ಸುಮ್ಮನೆ ನನ್ನ ಹತ್ರ ಕೇಳಿದರೆ ಏನು ಪ್ರಯೋಜನ ಅಂತ. ಆದರೂ ಕೂಡ ಪ್ರಯೋಜನ ಅವರಿಗಲ್ಲ, ಪ್ರಯೋಜನ ನನಗೆ ಅನ್ನೋ ಭಾವನೆ ಸತ್ಯಾನಂದ ನರಸಿಂಹಾರತಿ ಸ್ವಾಮಿಗಳದ್ದು. ಯಾಕೆ ಅಂತ ಮತ್ತೆ ನಿಮಗೇನು ಹೇಳಬೇಕಾದಿಲ್ವಲ್ಲ, ಆ ಕರ್ತವ್ಯವನ್ನು ಮಾಡ್ತಾ ಇದ್ದರು ಅಂತ ನಾವು ಕೇಳ್ತೇವೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಈ ವಯಸ್ಸಿಗೆ ತಕ್ಕಂತೆ ಶರೀರ ದುರ್ಬಲವಾಗೋದೊಂದು ಬೇರೆ ವಿಚಾರ. ಆದರೆ ಸಾಧನೆ ಮಾಡಿದ್ದೇ ಆದರೆ, ಈ ಭಗವಂತಗೆ ಇಲ್ಲಿ ಹೇಳಿದಾಗ ಮೊದಲಿಗೆ ಈ ಎಲ್ಲ ಕರ್ತವ್ಯಗಳನ್ನು ಮಾಡಿದ್ದೇ ಆದರೆ, ಆ ವೃದ್ಧಾಪ್ಯದಲ್ಲಿ ಕೂಡ ಯುವಕರೆಲ್ಲ ನಾಚಿಕೆ ಪಡುವಷ್ಟರ ಮಟ್ಟಿನ ಶಕ್ತಿ, ಸಾಮರ್ಥ್ಯ, ಶರೀರವೇ ಮೊದಲಾದ ಎಲ್ಲದಲ್ಲಿಯೂ ಇರುತ್ತೆ. ತೋರಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅದೆಲ್ಲ ಶರೀರದ ಧರ್ಮ ಹೇಗಿರಬೇಕು. ಅವರು ಈ ಜ್ಞಾನಿಗಳದ್ದೊಂದು ನಿಯಮ ಏನು ಅಂದರೆ, ಅವರಿಗೆ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಅವರು ಪರಮಾತ್ಮ ಮಾಡಿದ ಒಂದು ನಿಯಮವನ್ನು ಉಲ್ಲಂಘನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದು ಸಾಧುವಲ್ಲ. ಅದನ್ನು ಸೂತ್ರದಲ್ಲಿ ಎಲ್ಲದಲ್ಲೂ ಹೇಳ್ತಾರೆ. ಉಪನಿಷತ್ನಲ್ಲೂ ಆ ಮಾತು ಬರುತ್ತೆ. ಅವರು ಈಶ್ವರರೇ ಆಗಿದ್ದರೂ ಕೂಡ, ಒಬ್ಬೊಬ್ಬ ಈಶ್ವರನು ಕೂಡ ಒಂದೊಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅವನಿಗೊಂದು ಕಾಣೋದು, ಇವನಿಗೊಂದು ಕಾಣೋದು ಅಂತ ಆಗಿಬಿಟ್ರೆ, ಶಂಕರ ಭಾರತೀಯ ಸ್ವಾಮಿಗಳಿಗೆ ಚೆನ್ನಾಗಿ ಅನುಗ್ರಹ ಮಾಡಬೇಕು ಅಂತ ಒಬ್ಬ ಈಶ್ವರನಿಗೆ ಕಾಣೋದು, ಇನ್ನೊಬ್ಬ ಈಶ್ವರನಿಗೆ ಇಲ್ಲ, ಅವನನ್ನು ಸತಾಯಿಸಲೇಬೇಕು ಈ ಮನುಷ್ಯನನ್ನು ಅಂತ ಅವನಿಗೆ ಕಾಣೋದು. ಅಂದರೆ ಫಜೀತಿ ಆಗೋಯ್ತು ನಮ್ಮಂಥವರದ್ದು. ಹಾಗಾಗೋದಕ್ಕೆ ಅವಕಾಶ ಆಗಬಾರ್ದಲ್ಲ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಬೇಕು ಅಂತ ಪರಮಾತ್ಮ ಮಾಡಿದ್ದನ್ನು ಈಶ್ವರರಾದರೂ ಕೂಡ ಅದನ್ನು ಆ ಕಡೆ ಈ ಕಡೆ ಮಾಡೋದಿಲ್ಲ ಅಂತ. ಆದ್ದರಿಂದ ಶರೀರದಿಂದ ಇಂಥವರು ನಾವು ಸಾಮರ್ಥ್ಯ ನೋಡಲಿಕ್ಕಾಗೋದಿಲ್ಲ. ಅವರು ಮಹಾ ಆನಂದದಲ್ಲಿ ಸದಾ ಇರುತ್ತಾರೆ. ಆ ಆನಂದಕ್ಕೆ ಕಾರಣ ಅವರ ಆ ಶರೀರದಿಂದ ಸಾಧನವಾಗಿ ಬಳಸಿಕೊಂಡು ಮಾಡಿದ ಸಾಧನೆ ಕಾರಣ. ಅದೇ ಯುವಕರನ್ನು ಇವತ್ತು ನಾವು ನೋಡಿದರೆ, ನಮ್ಮ ಇವತ್ತಿನ ಯುವಕರನ್ನು ನೋಡಿದರೆ ಯಾರಿಗೂ ಬಹುಶಃ ಉತ್ಸಾಹ ಬರುತ್ತೆ ಅಂತ ಎಲ್ಲೂ ಕಾಣೋದಿಲ್ಲ. ನಿರುತ್ಸಾಹವೇ. ಅವರು ಸ್ವತಃ ನಿರುತ್ಸಾಹಿಗಳಾಗಿರ್ತಾರೆ. ಸ್ವಲ್ಪ ಉತ್ಸಾಹ ಇದ್ದವರಿಗೂ ಉತ್ಸಾಹವನ್ನು ದೂಡ್ತಾರತ್ತಲಾಗೆ ನೂಕಿ ಹಾಕ್ತಾರೆ ಅದನ್ನು. ಆ ಥರದ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದ್ದು. ಹಾಗಾಗಿ ಈ ಸುಖದ ವಿಚಾರದಲ್ಲಿ ನಾವು ಒಂದು ವೇಳೆ ಸರಿಯಾಗಿ ಅವರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇ ಆದರೆ ಅದು ಎಷ್ಟು ಮಾತ್ರಕ್ಕೂ ಅನುಕೂಲ. ಒಂದಲ್ಲ ಒಂದು ರೀತಿಯಲ್ಲಿ ತಿಳಿಸಬೇಕು. ನಾವು ದಕ್ಷಿಣಾಮೂರ್ತಿ ಅಷ್ಟಕದ ಬಗ್ಗೆ ಹೇಳುವಾಗಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸುವ ಪ್ರಯತ್ನವನ್ನು ನಾವು ಮಾಡಬಹುದು. ಈಗ ಇನ್ನು ನನಗೊಂದು ಸಣ್ಣ ಕರ್ತವ್ಯ ಇದೆ. ದಕ್ಷಿಣಾಮೂರ್ತಿಯ ಈ ಒಂದು ಧ್ಯಾನ ಮತ್ತು ಉಪಾಸನೆ, ಭಗವತ್ಪಾದರ ಮಾತೇನಿದೆ ಅಲ್ಲಿ, ತೇನಾಸ್ಯ ಶ್ರವಣ ತದರ್ಥ ಮನನ ಧ್ಯಾನಾಚ ಸಂಕೀರ್ತನಾತ್ ಅಂತ ಇದೆ. ಹಾಗಾಗಿ ನಾವು ಅನುಸಂಧಾನ ಮಾಡುವುದರ ಜೊತೆಗೆ ಈ ಧ್ಯಾನ ಅಥವಾ ಉಪಾಸನೆ ಇದನ್ನು ದಕ್ಷಿಣಾಮೂರ್ತಿಯ ಈ ಅಷ್ಟಕದ ಕುರಿತಾಗಿ ಮಾಡೋದಾದರೆ ಹೇಗೆ, ಏನು, ಎತ್ತ ಅಂತ ಒಂದು ಸಣ್ಣ ವಿಷಯ. ನಾನು ಸಂಕ್ಷಿಪ್ತವಾಗಿ ಇದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಗಂಭೀರವಾದ ವಿಷಯ ಇದು. ಅದಕ್ಕಾಗಿ ಇದನ್ನು ಯುವಕರ ಮುಂದೆಯೂ ಎಷ್ಟು ಹೇಳಬೇಕು ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಇದನ್ನು ಕೂಡ ಹೇಳಲೇಬೇಕು. ಯಾಕಂದರೆ ಎಷ್ಟೋ ಸರಿ ನಮಗೆ ನಾವೆಲ್ಲರನ್ನ ಒಂದೇ ತಕ್ಕಡಿಗೆ ಹಾಕೋದಕ್ಕಾಗೋದಿಲ್ಲ. ಸಂಸ್ಕಾರವಶಾತ್ ಅದರಲ್ಲಿ ಯಾವಾಗ ಯಾರಿಗೆ ಏನು ಪ್ರೇರಣೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮದು ಹೇಳೋದು ನಮ್ಮ ಕರ್ತವ್ಯ. ಇದು ಒಂದು ಅತ್ಯಂತ ಪ್ರಮುಖವಾದ ವಿಷಯ. ಹಾಗೆ ನಾವಿವಾಗ ನಾಳೆ ತರುಣರ ಮುಂದೆ ಹೋಗುವಾಗ ಇವರಿಗೆ ಅದರಲ್ಲಿ ಅರ್ಹತೆ ಇದೆಯೋ ಇಲ್ಲೋ ಎಲ್ಲವನ್ನು ತೂಕಕ್ಕೆ ಹಾಕಿ ನಾವು ಅವರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡೋದಕ್ಕೆ ಆಗೋದಿಲ್ಲ, ಸಾಧುವಲ್ಲ. ಆ ದೃಷ್ಟಿಯಿಂದ ಈ ಒಂದು ಅಂಶವನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ಇದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಈ ಧ್ಯಾನ ಅಂದರೆ ಏನು ಅಂತ ಒಂದು ಸಾರಿ ನೆನಪು ಮಾಡಬೇಕಾಗತ್ತೆ, ಮತ್ತು ಉಪಾಸನೆ ಅಂದರೆ ಏನು ಅಂತ. ಇದಕ್ಕೆ ನಾನು ಭಗವತ್ಪಾದರೆ ಹೇಳಿದ್ದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿ ಮತ್ತೆ ದಕ್ಷಿಣಾಮೂರ್ತಿಯ ವಿಷಯಕ್ಕೆ ಬರ್ತೇನೆ. ಅದರ ಮೊದಲು ಒಂದು ನೆನಪು ಮಾಡ್ತೇನೆ. ನಾವು ಇನ್ನು ಮುಂದೆ ಆದರೂ ಮನಸ್ಸಲ್ಲಿ ಇಟ್ಟುಕೊಳ್ಳೋಣ, 8 ಶ್ಲೋಕಗಳು
ದಕ್ಷಿಣಾಮೂರ್ತಿಯ ಕುರಿತಾಗಿ, ಸ್ವರೂಪದ ಕುರಿತಾಗಿ ಭಗವತ್ಪಾದರು ಅಷ್ಟಕದಲ್ಲಿ ಹೇಳಿದರು. 9ನೇದಲ್ಲಿ ಉಪಾಸನೆಗೋಸ್ಕರ ಹೇಳಿದರು. 10ನೇದು ಫಲವನ್ನು ಹೇಳಿದರು ಅಂತ ನಾವು ಸಾಮಾನ್ಯವಾಗಿ ಹೇಳೋದು. ಅದು ಒಂದು ಅರ್ಥದಲ್ಲಿ ಹೌದು ಕೂಡ, ಯಾಕೆಂದರೆ ಅದರಲ್ಲಿ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಅಷ್ಟೈಶ್ವರ್ಯ, ಈಶ್ವರತ್ವ ಇದೆಲ್ಲ ನಮಗೆ ಪ್ರಾಪ್ತವಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ನಾನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದೇನೆ ವ್ಯಕ್ತಿಗತವಾಗಿ. ಇದನ್ನು ಅನುಸರಿಸಬೇಕು ಅನ್ನೋದಷ್ಟು ನಾನು ಹೇಳ್ತಿಲ್ಲ. ವ್ಯಕ್ತಿಗತವಾಗಿ ನಾನು ಸ್ವಲ್ಪ ಭಿನ್ನಾಭಿಪ್ರಾಯ ನಂದು. ಯಾಕೆ ಅಂದರೆ ಅಲ್ಲಿ ಭಗವತ್ಪಾದರು ಏನು ಹೇಳಿದ್ದಾರೆ? ತೇನಾಸ್ಯ ಶ್ರವಣಾತ್, ಇದು ಭಗವತ್ಪಾದರ ಮಾತು. ಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್, ಇದು ಫಲಕ್ಕೆ ಸೇರೋದು ಹೇಗಿದು? ಫಲ ಯಾವಾಗ ಸಿಗುತ್ತೆ ನಿಮಗೆ ಈ ಸರ್ವಾತ್ಮತ್ವ ಅಥವಾ ಈಶ್ವರತ್ವ ಇಲ್ಲ ಅಷ್ಟೈಶ್ವರ್ಯಾದಿಗಳು ಅಂದರೆ ಶ್ರವಣ, ಮನನ, ಧ್ಯಾನ ಅಥವಾ ಸಂಕೀರ್ತನೆ ಇದು ಮಾಡಿದರೆ ಅಂತ ಹೇಳ್ತಿದ್ದಾರೆ ಭಗವತ್ಪಾದರು. ಸಂಕೀರ್ತನಾತ್, ಆಗ ಇದೆಲ್ಲ ಫಲ ಸಿಗುವುದು ನಮಗೆ. ಆದ್ದರಿಂದ ಇದು ಫಲವನ್ನು ಹೇಳುವಂಥದ್ದು ಅಂತ ನಾನು ಹೇಳೋದ್ರ ಬದಲಿಗೆ 9 ಶ್ಲೋಕದಲ್ಲಿಯೂ ಕೂಡ ಭಗವತ್ಪಾದರು ನೇರ ಹೇಳಿದರು. ಒಂದು ಉಪಾಸನೆಗೋಸ್ಕರ ಅಂತ ಇಟ್ಟರೂ ಕೂಡ ಅಲ್ಲಿ ಮತ್ತೆ ಯಥಾ ಪ್ರಕಾರ ಅಷ್ಟಮೂರ್ತಿಯನ್ನು ಹೇಳೋದು ದಕ್ಷಿಣಾಮೂರ್ತಿಯನ್ನು ಸ್ವರೂಪ ಅದು, ಸಗುಣ ಸ್ವರೂಪ ಅದು. ಆದರೆ 10ನೇ ಶ್ಲೋಕದಲ್ಲಿ ಮಾತ್ರ ಹಾಗಲ್ಲ. ಇದನ್ನು ನಾವು ಕಾರ್ಯರೂಪಕ್ಕೆ ತರೋದು ಹೇಗೆ ಅನ್ನೋದನ್ನು ಹೇಳ್ತಾ ಫಲವನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಸರಿ ಹೋಗುತ್ತೆ. ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ. ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು ಮತ್ತು ಕೀರ್ತನೆ ಮಾಡಬೇಕು, ಸಂಕೀರ್ತನಾತ್. ಇವುಗಳಿಂದ ಇದು ಸಿಗುವಂಥದ್ದು ಅಂತ ಹೇಳೋದ್ರಿಂದ ನೇರ ಭಗವತ್ಪಾದರು ಇದನ್ನು ನಮಗೆ ಇಲ್ಲಿ ಅಪ್ಪಣೆ ಮಾಡಿದ್ದಾರೆ. ನೀವು ಇನ್ಯಾವ ಸ್ತೋತ್ರವನ್ನಾರು ನೋಡಿ, ಅಲ್ಲಿ ಇಷ್ಟೊಂದು ಸ್ಪಷ್ಟ ಶಬ್ದಗಳಿಂದ ಹೇಳೋದು ನಮಗೆ ಕಾಣೋದಿಲ್ಲ. ಯಾಕೆ ಇದನ್ನು ಸನ್ಯಾಸಿಗಳು ಕೂಡ ಪ್ರತಿನಿತ್ಯವೂ ತಮ್ಮ ಗುರುಗಳ ಮುಂದೆ ಹೇಳಿ ಅದನ್ನು ನಮಸ್ಕಾರ ಮಾಡುತ್ತಾರೆ. ವೇದಾಂತ ಅಧ್ಯಯನ ಪರಂಪರೆಯಲ್ಲಿ ಇದನ್ನು ಹೇಳಿಯೇ ಮಾಡಬೇಕು ಮತ್ತು ಉಪಸಂಹಾರ ಆದ ಮೇಲೆ ಕೂಡ ದಕ್ಷಿಣಾಮೂರ್ತಿ ನಮಸ್ಕಾರ ಮಾಡಬೇಕು ಅಂತ ಯಾಕೆ ಇಟ್ಟಿದ್ದಾರೆ? ನಾವೀಗ ಇದನ್ನೆಲ್ಲವನ್ನು ಒಟ್ಟು ಸೇರಿಸಿ ಆ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಹಾಗಾಗಿ ಮಾಡಬೇಕಾದ್ದು ದಕ್ಷಿಣಾಮೂರ್ತಿ ಅಷ್ಟಕದ ಕುರಿತು ಅನುಸಂಧಾನ ಮಾಡಬೇಕಾದ್ದು ಈ ಮುಖ್ಯ ಹೌದು. ಆದರೆ ಯಾವ ರೀತಿಯಲ್ಲಿ ಅನ್ನೋದಕ್ಕೆ ಒಂದು ಭಗವತ್ಪಾದರೇ ಇಲ್ಲಿ ಅಪ್ಪಣೆ ಕೊಡಿಸಿದ್ದು, ಅದು ಧ್ಯಾನ. ಇನ್ನೊಂದು ಉಪಾಸನೆ, ಅದರ ಹಿಂದಿನ ಶ್ಲೋಕದಲ್ಲಿ ಬಂದಿರೋದು. ಹಾಗಾಗಿ ಎರಡರ ಕುರಿತು ನಾನು ಹೇಳಬೇಕಾದ್ರಿಂದ ಈಗ ಇನ್ನು ವಿಷಯಕ್ಕೆ ಹೋಗ್ತೇನೆ. ಧ್ಯಾನ ಅಂದರೆ ಭಗವತ್ಪಾದರು ಭಗವದ್ಗೀತೆಯಲ್ಲಿ ಹೇಳಿದ್ದು ತೈಲಧಾರಾವತ್ ಅಂತ ಶಬ್ದ, ಅತ್ಯಂತ ಪ್ರಸಿದ್ಧವಾದ ಉದಾಹರಣೆ ಇದು. ಅವಿಚ್ಛಿನ್ನ ಪ್ರತ್ಯಯೋ ಧ್ಯಾನಂ, ಎಣ್ಣೆಯ ಧಾರೆಯಂತೆ ಅಂತ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ. ಪುಣ್ಯಕ್ಕೆ ಎಲ್ಲೂ ತುಂಡಾಗಲಿಲ್ಲ ಈ ಎಣ್ಣೆ, ಅದರಂತೆ ಅಂತ ಅಂದರೆ ಎಲ್ಲೂ ವಿಚ್ಛಿತ್ತಿರಬಾರ್ದು. ಅಂದರೆ ಒಂದು ಬಾರಿ ದಕ್ಷಿಣಾಮೂರ್ತಿ ಅಷ್ಟಕದ ಕುರಿತು ಚಿಂತನೆ ಮಾಡಿದು, ದಕ್ಷಿಣಾಮೂರ್ತಿ ಚಿಂತನೆ ಆರಂಭ ಮಾಡಿದು ಅಂತಂದರೆ ಮತ್ತೆ ಮುಗಿಯುವ ತನಕವೂ ಅಷ್ಟೇ ಅಲ್ಲ, ಮುಂದಕ್ಕೂ ಒಂದಷ್ಟು ಹೊತ್ತು ಎಷ್ಟು ಬೇಕೋ ಅವರವರೊಂದು ಸಾಮರ್ಥ್ಯಕ್ಕೆ ಎಲ್ಲೂ ಬೇರೆ ಯಾವುದೇ ವಿಚಾರ ಬರಬಾರ್ದು. ಅದನ್ನು ಧ್ಯಾನ ಅಂತ ಹೇಳ್ತಾರೆ. ಅವಿಚ್ಛಿನ್ನ ಪ್ರತ್ಯಯ ಅಂತ ಇಲ್ಲಿ ಶಬ್ದ. ಅವಿಚ್ಛಿನ್ನ ಪ್ರತ್ಯಯ, ವೃತ್ತಿ ಇದೆಯಲ್ಲ ದಕ್ಷಿಣಾಮೂರ್ತಿಯ ವೃತ್ತಿ, ಅದು ನಿರಂತರವಾಗಿ, ಅದಕ್ಕೆ ಉದಾಹರಣೆ ಮನಸ್ಸಿಗೆ ಬರಲಿ ಇದು ತೈಲಧಾರಾವತ್. ತೈಲಧಾರ ಅಂತ ಹೇಳಿದರೆ ಗೊತ್ತಾಗುತ್ತೆ, ಚಿತ್ರವನ್ನು ನೋಡಿದರೆ ಇನ್ನೂ ನಮಗೆ ವಿಶೇಷವಾಗಿ ಮನಸ್ಸಿಗೆ ಬರುತ್ತೆ ಅಂತ ಭಾವಿಸ್ತೇನೆ. ಇದು ಒಂದು ಭಗವತ್ಪಾದರು ಹೇಳಿದ್ದು. ಅಂದರೆ ಇಲ್ಲಿಗೆ ನಾವು ದಕ್ಷಿಣಾಮೂರ್ತಿ ಆಗಲಿ ಯಾವುದೇ ಆಗಲಿ, ನಾವೀಗ ಸ್ತೋತ್ರ ಎಲ್ಲ ಬೇಕಾದಷ್ಟು ನಾವೀಗ ಅಭ್ಯಾಸ ಮಾಡಿದವರು ಇಲ್ಲಿದ್ದೇವೆ. ಹಾಗಾಗಿ ಇದನ್ನು ನಾವು ಪಾರಾಯಣ ಮಾಡಬೇಕಾದ್ರೆ ಅಥವಾ ಅದನ್ನು ಕುರಿತು ಚಿಂತನೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಹೇಗೆ ಮಾಡ್ತಾ ಇದ್ದೇವೆ ಎಲ್ಲ ನೋಡೋದಕ್ಕೆ ಇದೀಗ ಒಂದು ಚಿಕ್ಕದಾದ ಧ್ಯಾನದ ಕುರಿತಾಗಿ ಹೇಳಿದಂತಹದ್ದು ನಮಗೆ ಅನುಕೂಲವಾಗುತ್ತೆ. ಇದನ್ನೇ ಪತಂಜಲಿ ಮಹರ್ಷಿಗಳು ಕೂಡ ಯೋಗಸೂತ್ರದಲ್ಲಿ ಹೇಳಿದ್ದು. ಅವರು ಮೊದಲಿಗೆ ಧಾರಣವನ್ನು ಹೇಳ್ತಾರೆ, ಅದಾದ ಮೇಲೆ ಧ್ಯಾನವನ್ನು ಹೇಳ್ತಾರೆ. ಯಾಕಂದರೆ ಅದು ಸೋಪಾನ. ಅದು ಧಾರಣ ಅಂದರೆ ಏನು ಅಂದರೆ ಅವರು ಹೇಳೋದು ಯೋಗಸೂತ್ರದಲ್ಲಿ ಪತಂಜಲಿ ಮಹರ್ಷಿಗಳು, ನಾವು ಆಯ್ಕೆ ಮಾಡಿದ ವಿಷಯವನ್ನು ನಮ್ಮ ಶರೀರದ ಒಂದೊಂದು ಭಾಗದಲ್ಲಿ ಇಟ್ಟು ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋದು. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಅಂತ ಇಟ್ಕೊಳ್ಳಿ. ಈಗ ಇದನ್ನು ಧಾರಣ ಅಂತ ಕರೆದಿದ್ದಾರೆ. ಆಮೇಲೆ ಧ್ಯಾನ ಅಂತಾರೆ. ಆವಾಗ ಹೇಳ್ತಾರೆ ಇದೇ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಸತತವಾದಂತಹ ನಿರಂತರವಾದಂತಹ ಒಂದು ಚಿಂತನೆ, ಅದನ್ನು ಪ್ರತ್ಯಯ ಶಬ್ದದಿಂದ ಇಲ್ಲಿ ಹೇಳಿದ್ದಾರೆ, ಅದು ಧ್ಯಾನ. ಇನ್ನೊಂದು ಭಗವದ್ಗೀತೆಯಲ್ಲಿ ಭಗವತ್ಪಾದರು ಮತ್ತೊಂದು ಕಡೆ ಹೇಳೋದು ಹೀಗೆ ಹೇಳ್ತಾರೆ,
ಇದು ಕೂಡ ನಮಗೆ ಅತ್ಯಂತ ಉಪಾದೇಯವಾದ್ದು ಮತ್ತು ತಕ್ಷಣ ಮನಸ್ಸಿಗೆ ಯೋಚನೆ ಮಾಡಿ ತೀರ್ಮಾನ ಮಾಡೋದಕ್ಕೆ ಅನುಕೂಲವಾದ್ದು. ಏನದು ಅಂದರೆ ಧ್ಯಾನನ್ನಾಮ. ಧ್ಯಾನ ಅಂದರೆ ಈಗ ಮೊದಲು ಹೇಳಿದ್ದು ಇದನ್ನೆರಡನ್ನು ಒಟ್ಟು ಮಾಡಬೇಕು, ಆಮೇಲೆ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶಬ್ದಾದಿಭ್ಯೋ ವಿಷಯೇಭ್ಯ ಶ್ರೋತ್ರಾದೀನಿ ಕರ್ಣಾನಿ ಮನಸ್ಸಿ ಉಪಸಂಹೃತ್ಯ. ಇವಿಷ್ಟನ್ನು ಮಾಡಿಕೊಳ್ಬೇಕು. ಮೊದಲನೇ ಲಕ್ಷಣಕ್ಕಾದರೂ ಇದನ್ನು ಮಾಡಲೇಬೇಕು. ಅದಕ್ಕಾಗಿ ನಾನು ಎರಡನ್ನು ಒಟ್ಟಿಗೆ ಸೇರಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. ಏನು ಹೇಳ್ತಾರೆ, ನಮ್ಮ 5 ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಹೊರಮುಖವಾಗಿ ಹೋಗುವುದನ್ನು ಒಳಮುಖವಾಗಿ ಮಾಡಿ ಮನಸ್ಸಿನಲ್ಲಿ ಅವುಗಳನ್ನೆಲ್ಲ ಉಪಸಂಹಾರ ಮಾಡಿ ಮನಸ್ಸನ್ನೇನು ಮಾಡಬೇಕು ಅಂದರೆ ಪ್ರತ್ಯಕ್ಷೇತೈತರಿ ಅಂದರೆ ದಕ್ಷಿಣಾಮೂರ್ತಿಯಲ್ಲಿ. ಈಗ ಯಾಕೆಂದರೆ ದಕ್ಷಿಣಾಮೂರ್ತಿ ನಮ್ಮ ಪ್ರತ್ಯೇಕ ರೂಪವೇ ಹೌದು. ಆದ್ದರಿಂದ ಆತ್ಮನಲ್ಲಿ ಅಂತ ಅರ್ಥ. ಪ್ರತ್ಯಕ್ಷೇತೈತರಿ ಏಕಾಗ್ರತೆಯ ಚಿಂತನಂ ತತ್ ಧ್ಯಾನಂ. ಅಲ್ಲಿ ಸಂತತಃ ಅಂತ ಭಗವತ್ಪಾದರು ಹೇಳಿದರು ಮೊದಲನೇದಲ್ಲಿ. ಇಲ್ಲಿ ಏಕಾಗ್ರತೆಯ ಯಚ್ಚಿಂತನಂ ತದ್ಧ್ಯಾನಂ ಅಂತ ಇಲ್ಲಿ ಹೇಳಿದರು. ಹೀಗೆ 2 ರೀತಿಯಲ್ಲೂ ಕೂಡ ನಮಗೆ ಮನಸ್ಸಿಗೆ ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಭಗವತ್ಪಾದರು ಕೊಟ್ಟಿದ್ದಾರೆ. ಆದರೆ ತಾತ್ಪರ್ಯ ಎರಡರದ್ದು ಒಂದೇ. ಇದು ಧ್ಯಾನ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಉಪಾಸನ ಅಂತ ಇನ್ನೊಂದು. ಏನಿದು ಉಪಾಸನ ಅಂತಂದರೆ, ಉಪಾಸನಂಚ ಯಥಾಶಾಸ್ತ್ರಂ ತುಲ್ಯಪ್ರತ್ಯಯ ಸಂತತಿ ಅಸಂಕೀರ್ಣಾಚ ಅತತ್ಪ್ರತ್ಯಯ ಶಾಸ್ತ್ರೋಕ್ತಾಲಂಬನಂ ವಿಷಯಾಚ. ಇದು ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರೋ ಒಂದು ಅಂಶ. ಉಪಾಸನೆ ಅಂದರೆ ಏನು ಅಂತ ಇಲ್ಲೀಗ ಹೇಳ್ತಾರೆ ಭಗವತ್ಪಾದರು. ಉಪಾಸನೆ ಅಂತ ಎಲ್ಲದಕ್ಕೂ ನಾವು ಸೇರಿಸ್ತೇವೆ. ಅವ ಆ ಉಪಾಸನೆ ಮಾಡ್ತಾನೆ, ಈ ಉಪಾಸನೆ ಮಾಡ್ತಾನೆ ಅಂತ. ವ್ಯವಹಾರದಲ್ಲಿ ಅದು ನಡೆಯುತ್ತೋ ಏನೋ. ಆದರೆ ವಾಸ್ತವಿಕವಾಗಿ ಉಪಾಸನೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ವಿಷಯ ಆಗಿರಬೇಕು. ಯಥಾಶಾಸ್ತ್ರಂ, ಆ ಹೇಳಿದ ವಿಷಯದ ತುಲ್ಯ ಪ್ರತ್ಯಯ ಸಂತತಿ. ಅದು ನಿರಂತರವಾಗಿ ಅದೇ ಪ್ರತ್ಯಯ, ತುಲ್ಯ ಪ್ರತ್ಯಯ ಅಂದರೆ ಸಮಾನ ಪ್ರತ್ಯಯ ಅಂತ ಅರ್ಥ. ಅಂದರೆ ಅದೇ ಪ್ರತ್ಯಯ ನಿರಂತರವಾಗಿ ಬರಬೇಕು. ಇದು ಅಸಂಕೀರ್ಣಾಚ, ಮಧ್ಯೆ ಬೇರೆ ಬೇರೆ ಅದು ಇದು ಇನ್ನೊಂದು ಬರಬಾರದು. ಅಷ್ಟೇ ಅಲ್ಲ, ಅತತ್ಪ್ರತ್ಯಯೈ ಅಸಂಕೀರ್ಣಾಚ ಅಂತ ಮತ್ತೊಂದು ಪದ ಹಾಕಿದರು. ಅಂದರೆ ಇದಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ಯಾವುದೇ ಪ್ರತ್ಯಯ ಇದ್ರೂ ಅದು ಅತತ್ಪ್ರತ್ಯಯ. ನಾವು ಧ್ಯಾನ ಮಾಡಲಿಕ್ಕೆ ಹೊರಟ ವಸ್ತು ಯಾವುದಿರುತ್ತೆ, ದಕ್ಷಿಣಾಮೂರ್ತಿ ಅದು ದಕ್ಷಿಣಾಮೂರ್ತಿ, ಅಥವಾ ಇನ್ನು ಬೇರೆ ರಾಮ ಆದರೆ ರಾಮ, ಕೃಷ್ಣ ಅದು ಕೃಷ್ಣ. ಇದು ಬಿಟ್ಟು ಬೇರೆ ಪ್ರತ್ಯಯಗಳು ಅಲ್ಲಿ ಮಧ್ಯೆ ಬರಬಾರದು. ಮತ್ತು ಶಾಸ್ತ್ರೋಕ್ತ ಆಲಂಬನಂ ವಿಷಯಾಚ. ಹಿಂದೆನೇ ಹೇಳಿದರು, ಯಥಾಶಾಸ್ತ್ರಂ ಅಂದರೆ ಅದು ಮಾಡುವ ಪದ್ಧತಿ, ಅದು ಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗೆಯೇ ಆಗಬೇಕು. ಹೇಗೆ ಹೇಳಿದ್ದಾರೆ ಅಂತಂದರೆ, ಸಣ್ಣ ಒಂದು ಉದಾಹರಣೆ ಕೊಡೋದಾದರೆ, ಯಥಾಶಾಸ್ತ್ರಂ ಅಂತ ಯಾಕೆ ಹೇಳಿದ್ದಾರೆ ಭಗವತ್ಪಾದರು ಅಂದರೆ ಕಾರಣ ಇದೆ. ಧ್ಯಾನ ಮಾಡಬೇಕು ಅಂತ ತೀರ್ಮಾನ ಒಳ್ಳೆ ತೀರ್ಮಾನ, ಪ್ರಯತ್ನವೂ ಶ್ಲಾಘನೀಯ. ಆದರೆ ಅವ ಆಯ್ಕೆ ಮಾಡಿದ ಜಾಗ ಸರಿ ಇಲ್ಲ ಅಂದರೆ ಆಗ ಸರಿಯಾಗಿ ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಧ್ಯಾನ ಮಾಡಬೇಕಾದವ ಇಂಥ ಜಾಗವನ್ನೇ ಆಯ್ಕೆ ಮಾಡಿದರೆ ಒಳ್ಳೆಯದು ಅಂತ ಸ್ವತಃ ಭಗವಂತನು ಹೇಳ್ತಾನೆ. ಭಗವತ್ಪಾದರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯೋಗಶಾಸ್ತ್ರದಲ್ಲೂ ಹೇಳಿದ್ದಾರೆ. ಅದಕ್ಕಾಗಿ ಅಂಥ ಜಾಗವನ್ನೇ ನಾವು ಆಯ್ಕೆ ಮಾಡಿದರೆ ಅಂತ ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಮೊನ್ನೆ ಒಂದು ಸಾರಿ ಧ್ಯಾನದ ಸಂದರ್ಭದಲ್ಲಿ ಹೇಳಿದೆ, ನಾವು ಇಲ್ಲಿ ಮಾಡೋದಕ್ಕಿಂತ ಭೋಜನ ಶಾಲೆಯಲ್ಲಿ ಮಾಡುವಾಗ ಧ್ಯಾನ ಮಾಡಿದರೆ ಆಗ ನನ್ನ ವಿವರಣೆಯೇ ಸ್ವಲ್ಪ ಬೇರೆ ಇರ್ತಿತ್ತು ಅಂತ ನಾನು ಹೇಳಿದ್ದೆ. ಇದೇ ಕಾರಣ. ಭೋಜನ ಶಾಲೆಯಲ್ಲಿ ಮಾಡೋದಕ್ಕೆ ಹೇಳಲಿಲ್ಲ, ಎಲ್ಲೂ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಧ್ಯಾನವನ್ನು ಭೋಜನ ಶಾಲೆಯಲ್ಲಿ ಮಾಡಿ ಅಂತ ಹೇಳಲಿಲ್ಲ. ನದಿ ತೀರವನ್ನು ಹೇಳಿದ್ದಾರೆ. ನದಿ ತೀರವನ್ನು ಹೇಳಿದ್ದಾರೆ. ಹಾಗೆ ಅಂತ ಜಾಗ ಇಲ್ಲದೆ ಇದ್ದಾಗ ಮಾಡಬಾರ್ದು ಅಂತೇನಿಲ್ಲ. ಆದರೆ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೋಸ್ಕರ ನಾನು ಮೊನ್ನೆ ಉಲ್ಲೇಖ ಮಾಡಿದೆ. ಈಗ ನಿಮಗೆ ಭಗವತ್ಪಾದರ ಮಾತು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ಎಷ್ಟೋ ಸಾರಿ ಹೇಳೋದಿದೆ, ನಮ್ಮ ಗಿರಿಜಾಶಾಸ್ತ್ರಿಗಳಿಗೆ ಗೊತ್ತಿದೆ, ನಮ್ಮ ಈ ಜಪದ ಕಟ್ಟೆ ಜಪ್ಯ ಕ್ಷೇತ್ರದಲ್ಲಿ ಏನಿದೆ, ಇಲ್ಲಿ ಧ್ಯಾನ ಮಾಡೋದಕ್ಕೆ ಒಂದು 3-4 ಸ್ಥಳ ಬಹಳ ಪ್ರಮುಖವಾದ್ದು ಅಂತ ಶಾಸ್ತ್ರ ನೋಡಿದ್ದನ್ನು ಬಹಳ ಮೊದಲೇ ಹೇಳಿದರು. ನಾವು ಜಪದ ಕಟ್ಟೆಯನ್ನು ಆಯ್ಕೆ ಮಾಡುವಾಗಲೇ ವಿಚಾರ ಮಾಡಿದಾಗ ಅದೆಲ್ಲ ವಿಷಯಗಳು ಬಂದಿತ್ತು. ಉದಾಹರಣೆಗೆ ನಮ್ಮ ಈಗ ನಾವು ಜಪಕ್ಕೆ ಇದು ಧ್ಯಾನ ಕೂತ್ಕೊಂಡ ಆ ಜಾಗ, ಅಥವಾ ಈ ಕಡೆಯ ಸೋಪಾನ, ಇಲ್ಲ ನಮ್ಮ ಜಪ್ಪೇಶ್ವರನ ದೇವಸ್ಥಾನದ ವಾಯವ್ಯ ದಿಕ್ಕು, ಅಲ್ಲಿ
ಅದು ಜಪಕ್ಕೆ ಯೋಗ್ಯವಾಗಿದೆ. ಇಲ್ಲಾಂದರೆ ಈಗ ಇಲ್ಲಿ ನಮ್ಮ ಪೂಜೆ ಮಾಡ್ತೇವಲ್ಲ, ಇದರ ಹಿಂಬದಿಯ ಜಾಗ ಅದು ಯೋಗ್ಯವಾದ್ದು. ಹೀಗಿದೆ ಇಲ್ಲಿ ಒಂದು ಎಲ್ಲಿಯಾದರೂ ಎಲ್ಲೂ ಎಲ್ಲ ಕ್ಷೇತ್ರ ಶಾಂತವಾಗಿ ನಾವು ಮಾಡೋದಕ್ಕೆ ಅನುಕೂಲ. ಈಗ ಇಲ್ಲೂ ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ. ಆದರೆ ಆ ಜಾಗಗಳಲ್ಲಿ ಮಾಡಿದರೆ ವಿಶೇಷವಾದಂಥ ಒಂದು ಸಾಮಾನ್ಯ ಪದವನ್ನು ಉಲ್ಲೇಖ ಮಾಡಿದರೆ ವೈಬ್ರೇಷನ್ ಬೇಕಾದರೂ ಸ್ವೀಕಾರ ಮಾಡಿ. ಇದು ಹೆಚ್ಚಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಹೇಳಿದೆ? ಯಥಾಶಾಸ್ತ್ರಂ ಉಪಾಸನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಭಗವತ್ಪಾದರು. ಇದಕ್ಕಿಷ್ಟೆಲ್ಲ ಅರ್ಥ ಇದೆ. ಹಾಗೆ ಅದು ಅವಲಂಬನೆ ಕೂಡ ಶಾಸ್ತ್ರೋಕ್ತ ಆಲಂಬನಂ ವಿಷಯಾಚ, ಅದೇ ಶಾಸ್ತ್ರ ಹೇಳಿದಂಥ ವಿಷಯ ಆಗಬೇಕು ಅಂತ. ಯಾರೋ ಒಂದು ಮಾತು ಹಿಂದೆ ಒಂದು ಉಪನ್ಯಾಸದಲ್ಲಿ ಕೇಳಿದ್ದು ನಾನು. ಒಬ್ಬನಿಗೆ ಬಹಳ ಪ್ರೀತಿ ಅಂತೆ ಅವನು ಹೊಸ ಚಪ್ಪಲ್ಲು ನೋಡಿ, ಗೋಪಾಲಕೃಷ್ಣವರೇ, ಭಾಳ ಅವನಿಗೆ ಇಷ್ಟವಂತೆ. ಅವ ಅದನ್ನೇ ಧ್ಯಾನ ಮಾಡ್ತಾ ಕೂತ್ಕೊಂಡಂತೆ. ಯಾಕೆ ನನಗಿದು ಇಷ್ಟವಾಗಿದೆ, ಏಕಾಗ್ರತೆ ಬರುತ್ತೆ ಅಂತ ಹೇಳಿ ಧ್ಯಾನ ಮಾಡಿದ್ದಂತೆ. ಒಬ್ಬರೊಂದು ಉಪನ್ಯಾಸದಲ್ಲಿ ಹೇಳಿದ್ದೆ, ನನ್ನ ವಿಷಯ ಅಲ್ಲ, ಹೇಳಿದ್ದೆ. ನನಗೂ ಬಂದಿತ್ತು ನಿಮ್ಮ ಹಾಗೆ ಪ್ರಶ್ನೆ, ಹೌದಾ ಹೀಗೆ ಮಾಡೋರು ಇದ್ದಾರೆ ಹಾಗಾದರೆ ಅಂತ. ಅವರು ಹೇಳಿದರು. ಹಾಗಾಗಿ ನಾನು ಮತ್ತೆ ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಶಾಸ್ತ್ರೋಕ್ತ ಆಲಂಬನ ಮತ್ತು ವಿಷಯ ಅಂತ ಎರಡೆರಡು ಹೇಳ್ತಾರೆ ನೋಡಿ ಇಲ್ಲಿ ಭಗವತ್ಪಾದರು. ಇದು ಒಂದು. ಆಮೇಲೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಉಪಾಸನನ್ನಾಮ ಉಪಾಸ್ಯಾರ್ಥವಾದೇ ಯಥಾ ದೇವತಾರ್ಯ ಸ್ವರೂಪಂ ಶ್ರುತ್ಯಾ ಜ್ಞಾಪ್ಯತೆ ತಥಾ ಮನಸಾ ಉಪಗಮ್ಯ ಆಸನಂ ಚಿಂತನಂ. ಇದು ಎಲ್ಲ ನಮ್ಮ ಶಾಸ್ತ್ರಜ್ಞರು ಇದನ್ನು ವಿಶೇಷವಾಗಿ ಗಮನಿಸಬೇಕೇನೋ ಅಂತ ನನಗೆ ಅನಿಸೋದು ಈ ವಾಕ್ಯ. ಯಾಕೆ ಅಂದರೆ ಇದೊಂದು ಭಾಗ ನೋಡಿ. ಈಗ ಅರ್ಥವಾದ, ನೀವು ಯಾವ ಮೀಮಾಂಸಕರನ್ನು ಕೇಳಿದರೂ ಕೂಡ ಅರ್ಥವಾದ ಅಂತ ಅವರಿದು ಯಾವುದಕ್ಕೂ ಮಹತ್ವ ಕೊಡೋದಿಲ್ಲ. ಆದರೆ ಶ್ರೀ ಶಂಕರ ಭಗವತ್ಪಾದ ಏನು ಹೇಳಿದ್ದ ನೋಡಿ, ಉಪಾಸನೆ ಅಂದರೆ ಉಪಾಸ್ಯಾರ್ಥವಾದೇ, ಅರ್ಥವಾದಕ್ಕೋಸ್ಕರ ಹೇಳಿದಂತಹ ದೇವತಾ ಸ್ವರೂಪವನ್ನು ಉಪಾಸನೆಗೆ ಹೇಳ್ತಾ ಇದ್ದಾರೆ ಬೃಹದಾರಣ್ಯಕೋಪನಿಷತ್ನಲ್ಲಿ. ಉಪಾಸ್ಯಾರ್ಥವಾದೇ ಯಥಾ ದೇವತಾದಿ ಸ್ವರೂಪಂ ಶ್ರುತ್ಯಾ ಜ್ಞಾಪ್ಯತೆ ತಥಾ ಮನಸಾ ಉಪಗಮ್ಯ ಆಸನಂ ಅಂದರೆ ಚಿಂತನಂ. ಇದನ್ನು ಧ್ಯಾನ ಅಂತ ಹೇಳ್ತಾರೆ, ಅಲ್ಲ ಉಪಾಸನೆ ಅಂತ ಹೇಳ್ತಾರೆ ಅಂತ. ಅರ್ಥವಾದ ಅಂದರೆ ಉಪಾಸನೆಗೆ ಅರ್ಥವಾದವನ್ನು ಹೇಳಿದ್ದಾರೆ ನೋಡಿ. ಲೌಕಿಕ ಪ್ರತ್ಯಾವ್ಯವಧಾನೇನ ಯಾವತ್ ತದ್ದೇವತಾದಿ ಸ್ವರೂಪಾಭಿಮಾನಾಭಿವ್ಯಕ್ತಿ. ಅಲ್ಲಿ ಒಂದು ಪ್ರತ್ಯಾವ್ಯಯ ಧಾನೇನ ಅಂತಾಗಿದೆ, ಪ್ರತ್ಯಾವ್ಯವಧಾನೇನ ಅಂತ ಆಗ್ಬೇಕು. ಯಾವತ್ ತದ್ದೇವತಾದಿ ಸ್ವರೂಪಾಭಿಮಾನಾಭಿವ್ಯಕ್ತಿ ಅಂದರೆ ಅಲ್ಲಿ ಲೌಕಿಕವಾದಂಥ ಯಾವುದೇ ಬೇರೆ ನಮಗೆ ವೃತ್ತಿಗಳು ಜ್ಞಾನಗಳು ಬರಬಾರದು. ಮತ್ತು ತದ್ದೇವತಾ ಏನು ಸ್ವರೂಪವನ್ನು ಹೇಳಿದ್ದಾರೋ ಅದೇ ಅಭಿವ್ಯಕ್ತಿ ಆಗ್ತಾ ಇರಬೇಕು. ಇದನ್ನು ಉಪಾಸನೆ ಅಂತ ಹೇಳ್ತಾರೆ ಅಂತ ಬೃಹದಾರಣ್ಯಕೋಪನಿಷತ್ನ ಒಂದು ಮಾತು. ನಾನು ಇದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿದ್ದು ಈ ಎರಡು ಕಾರಣಕ್ಕಾಗಿ. ಉಪಾಸನೆಯನ್ನು ಇನ್ನೂ ಚೆನ್ನಾಗಿ ನಮಗೆ ಇದರಲ್ಲಿ ಸಂದರ್ಭದಲ್ಲಿ ಭಗವತ್ಪಾದರು ವಿವರಿಸಿ ಹೇಳಿದ್ದಾರೆ. ಈಗ ಈ ಧ್ಯಾನ ಅಂದರೂ ಉಪಾಸನೆ ಅಂದರೆ ಬಹಳ ವ್ಯತ್ಯಾಸ ಏನಿಲ್ಲ ಅಂತ ನೀವು ಇವಾಗ ಗಮನಿಸಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ಈಗ ನಾವು ನಮ್ಮ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಉಪಾಸನೆಗೆ ಹೇಳಿದ್ದು ಭಗವತ್ಪಾದ ಶಂಕರರು ಅಷ್ಟಮೂರ್ತಿ ಧ್ಯಾನವನ್ನು. ಈಗ ನಾವು ನಿನ್ನೆ ಮಾಡಿದ್ದು ಕೂಡ ಅದೇ ಧ್ಯಾನವನ್ನು ನಮ್ಮ ನದಿ ತೀರದಲ್ಲಿ ಮಾಡಿದ್ದೇವೆ ನಾವು. ಈಗ ನಾವು ಈ ಲಕ್ಷಣ ನಿನ್ನೆ ನಮ್ಮ ಉಪನ್ಯಾಸದಲ್ಲಿ ಬಂದಿತ್ತೇ, ಈ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಒಂದು ಶಾಸ್ತ್ರಾಲಂಬನಂತೂ ಖಂಡಿತ ಭಗವತ್ಪಾದರೇ ಹೇಳಿದ್ದನ್ನು ಉಪನ್ಯಾಸಗೋಸ್ಕರ ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಎರಡನೇದ್ದು ಶಾಸ್ತ್ರದಲ್ಲಿ ಹೇಳಿದಂತೆ ಅಂತ ಹೇಳಿದ್ದು, ಅದರಲ್ಲಿ ಕೆಲವನ್ನಂತೂ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಸ್ಥಾನ ನದಿ ತೀರವನ್ನು ಆಯ್ಕೆ ಮಾಡಿದ್ದೇವೆ. ಮತ್ತು ಹೆಚ್ಚು ಕಮ್ಮಿ ಸ್ವಚ್ಛ ಇತ್ತು. ಸ್ವಲ್ಪ ಸಣ್ಣ ಸಣ್ಣ ಹುಳಗಳು ತೊಂದರೆ ಕೊಡ್ತಾ ಇದ್ದು, ಇಲ್ಲ ಅಂತಲ್ಲ, ಆದರೆ ಬೇರೆ ಉಳಿದಂತಹದ್ದು ಯಾವ ತೊಂದರೆಗಳು ಇರಲಿಲ್ಲ. ಆ ರೀತಿಯ ಕೆಲವು ವಿಷಯಗಳನ್ನು ನಾವು ನಿನ್ನೆ ಎಲ್ಲವನ್ನು ಸ್ವೀಕಾರ ಮಾಡಿ ಅಲ್ಲಿ ಧ್ಯಾನ ಕೂತಿದ್ದೇವೆ. ಆದರೆ ಮತ್ತೆ ಮುಂದಿದ್ದು ಅದು ಅವರವರೇ ಪ್ರಮಾಣ. ಅವರವರ ಧ್ಯಾನವನ್ನು ಅವರು ಹೇಗೆ ಮಾಡಿದ್ದಾರೆ, ಕೂತ್ಕೊಳ್ಳೋ ಆಸನ ಇದನ್ನು ಹೇಗೆ ಆಯ್ಕೆ ಮಾಡಿದ್ದಾರೆ, ಮತ್ತು ಶರೀರವನ್ನು ಹೇಗೆ ಇಟ್ಕೊಂಡಿದ್ದಾರೆ ಇತ್ಯಾದಿಗಳೆಲ್ಲವೂ ಕೂಡ ಅದು ಅವರವರ ಪ್ರಮಾಣ. ಅದನ್ನು ನಾವು ಶಾಸ್ತ್ರ ಪ್ರಕಾರವೇ ಮಾಡಿದ್ದೇ ಆದರೆ ನಿನ್ನೆ ನಮಗೆ ವಿಶೇಷವಾದ ಅನುಭವ ಎಲ್ರಿಗೂ ಆಗಿರಲೇಬೇಕು. ಅಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಎಲ್ರಿಗೂ ಆಯ್ತೋ ಬಿಡುತ್ತೋ, ಅವರವರ ವ್ಯಕ್ತಿಗತವಾಗಿ ಅವರ ಮನಸ್ಸಿಗೆ ಬಂದೋ ಬಿಡುತ್ತೋ, ಒಟ್ಟಿನಲ್ಲಿ ಆಗಿದ್ದಂತೂ ಖಂಡಿತ ನಿನ್ನೆಯೂ ಕೂಡ ನಮ್ಮೆಲ್ಲರ ಧ್ಯಾನಕ್ಕೆ ದೇವತಾ ಪ್ರೀತಿ ಆಗಿದೆ ಅನ್ನೋದು ಸಂದೇಹ ಇಲ್ಲ.
ಸಮಷ್ಟಿಯಿಂದ ಇದು ಹೇಳೋದು. ಇನ್ನು ವ್ಯಕ್ತಿಗತವಾಗಿ ಅವರವರೇ ಪ್ರಮಾಣ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ನಾವು ನಿನ್ನೆ ಮಾಡುವಾಗಲಿ ಹಿಂದೆ ಮಾಡುವಾಗಲಿ ಇದರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಧ್ಯಾನದ ಒಂದು ರೀತಿ ಹೇಗೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಬಂದಿತ್ತಷ್ಟೇ. ಈ ಸ್ವತಃ ಶ್ರೀ ಶಂಕರ ಭಗವತ್ಪಾದರು ದಕ್ಷಿಣಾಮೂರ್ತಿ ಅಷ್ಟಕರ ಸಂದರ್ಭದಲ್ಲಿ ಹೇಳಬೇಕಾದಾಗ ಹೇಳಿದ್ರಿಂದ ನಾವು ಅದನ್ನು ಇಷ್ಟು ವಿಚಾರವನ್ನು ಮಾಡಲೇಬೇಕಾಯಿತು. ಆದ್ದರಿಂದ ದಕ್ಷಿಣಾಮೂರ್ತಿ ಅಷ್ಟಕರ ಧ್ಯಾನವನ್ನು, ಅದರ ಅನುಸಂಧಾನವನ್ನು ನಾವು ನಾಳೆ ಮಾಡಿಸಬೇಕಾದಾಗ ಎಷ್ಟು ಶಬ್ದಗಳನ್ನು ಯಾವ ರೀತಿಯಲ್ಲಿ ಪ್ರಯೋಗ ಮಾಡಿದರೆ ನಮ್ಮ ಯುವಕರ ಮನಸ್ಸಿಗೆ ಯಾವುದೇ ಒಂದು ಆಘಾತವಾಗದೆ, ಅಷ್ಟೇ ಅಲ್ಲ ಅದು ಆಪ್ಯಾಯಮಾನವಾಗಿ, ಇಲ್ಲ ನಾವು ಇದನ್ನು ಹೀಗೆ ಮಾಡಬೇಕು, ಸ್ವೀಕರಿಸಬೇಕು ಅಂತ ಮಾಡೋದಕ್ಕೆ ಅನುಕೂಲ ಆಗುವ ಹಾಗೆ ಹೇಳಿದ್ದೇ ಆದರೆ ಆಗ ಬಹಳ ಅನುಕೂಲವಾಗುತ್ತೆ. ಮತ್ತು ಒಂದು ವಿಚಾರವನ್ನು ನಾವು ಬಹಳ ಮುಖ್ಯವಾಗಿ ನೆನಪು ಇಟ್ಟುಕೊಳ್ಬೇಕು. ಇಡೀ ಸಮಾಜದ ಒಂದು ದೃಷ್ಟಿಯಿಂದ ಅಂತ ನಾವಿವಾಗ ಮಾಡ್ತಾ ಇರೋದರಿಂದ ಕೆಲವೊಂದು ಅಂಶದಲ್ಲಿ ಸ್ವಲ್ಪ ಕಾಯಬೇಕಾಗತ್ತೆ. ಇದು ಶಾಸ್ತ್ರಸಮ್ಮತವಾದ ವಿಚಾರ, ಶಾಸ್ತ್ರಕ್ಕೆ ಸಮ್ಮತಿ ಅಲ್ಲದ ವಿಚಾರ ಅಂತ ನಾನು ಹೇಳೋದಿಲ್ಲ, ಅಲ್ಲೂ ಅಲ್ಲ. ಉದಾಹರಣೆಗೆ ಈಗ ಬೆಂಗಳೂರು ನಗರದಂಥ ನಗರದಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಬೇಕು. ಆವಾಗ ನಾವು ಏನು ಮಾಡಬೇಕು? ಈಗ ಹೇಳಿದ ಎಲ್ಲ ಈ ರೀತಿಯ ಜಾಗ ನಮಗೆ ಸಿಗುತ್ತಾ ನಮ್ಮ ಬೆಂಗಳೂರು ಮಹಾನಗರದಲ್ಲಿ? ಅಲ್ಲ, ಯಾವ ನಗರದಲ್ಲಿ ಸಿಗೋದು ಕಷ್ಟ, ಬೆಂಗಳೂರು ನಗರದಲ್ಲಿ ಇಲ್ಲವೇ ಇಲ್ಲ. ಆವಾಗ ನಾವಲ್ಲಿ ಇದನ್ನೆಲ್ಲ ಖಡಕ್ಕಾಗಿ ಹೇಳೋದಂದ್ರೆ ಹೇಗೆ ಹೇಳಬೇಕು? ಆವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಆವಾಗ ಸ್ವಲ್ಪ ಶಾಸ್ತ್ರವೇ ನಮಗೆ ಕೊಟ್ಟಂಥ ಒಂದು ಅನುಮತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ನಾವು ಹೇಳಬೇಕಾಗುತ್ತೆ. ಆವಾಗ ಹೆಚ್ಚು ಅನುಕೂಲವಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ವೇಷ ಬಹಳ ನಮಗೀಗ ಮುಖ್ಯವಾಗಿ ಬರೋದು ವೇಷ. ನಮ್ಮ ಯುವಕರಂತೂ ಕೇಳೋದು ಬೇಡ. ನಾವು ಇವಾಗ ಏನಾರೊಂದು ಆಫ್ಲೈನ್ನಲ್ಲಿ ಒಂದು ಮಾಡಬೇಕು ಅಂತ ಹೊರಟು ಅಂತ ತಿಳ್ಕೊಳ್ಳೋಣ, ಮುಖಾಮುಖಿಯಾಗಿಯೇ ಮಾಡಬೇಕು ಅಂತ ಹೊರಟು ಅಂತ ತಿಳ್ಕೊಳ್ಳೋಣ. ಆವಾಗ ಅವರಿಗೆ ನಾವು ಯಾವ ರೀತಿಯಲ್ಲಿ ಇದನ್ನೆಲ್ಲ ಹೇಳಬೇಕು, ಯಾವ ರೀತಿ ಅವರು ಬರಬೇಕು ಅಂತ ಹೇಳಬೇಕು ಅಂತ ಗೊಂದಲ ಬರೋ ಸಂಭವ ಇದೆ ನಾಳೆ ಶಿಕ್ಷಕರಾದವರಿಗೆ. ಗೊಂದಲದ ಅವಶ್ಯಕತೆ ಇಲ್ಲ. ಆದರೆ ಮೊನ್ನೆ ಈಗ ನಾವು ನಮ್ಮ ಕಲ್ಯಾಣವೃಷ್ಟಿ ಸ್ತವ ಅಭಿಯಾನದಲ್ಲಿ ಏನು ಮಾಡಿದ್ವು, ಚಪ್ಪಲ್ ನಿಜವಾಗಿಯೂ ನಮಗದು ಇಷ್ಟವಿಲ್ಲ. ಆದರೆ ಸುಮಾರು 2 ಲಕ್ಷ ಬರಬಹುದು ಅಂತ ನಿರೀಕ್ಷೆಯಲ್ಲಿ ಪ್ರಯತ್ನ ಮಾಡಿ ಅಷ್ಟು ಜನಕ್ಕೆ ಹೇಳಿಕೊಟ್ಟೆಲ್ಲ ಮಾಡಿದಂಥ ನಮ್ಮೆಲ್ಲರೂ ಕೂಡ ಅವರೆಲ್ಲರೂ ಚಪ್ಪಲನ್ನು ಕಾಯಬೇಕು ಅಂತ ನಾವೊಂದು ವ್ಯವಸ್ಥೆಯನ್ನು ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ವ್ಯಾವಹಾರಿಕವಾದ್ದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಕೊನೆಗೂ ಒಂದು ಪ್ರಾರ್ಥನೆ ಮಾಡಿ ಎಲ್ಲ ನೋಡಿ ಏನು ಮಾಡ್ತು, ಚಪ್ಪಲ್ ತರಲಿ, ಆದರೆ ಅವರು ಒಳಗೆ ಆ ಪೆಂಡಾಲ್ನ ಒಳಗಡೆ ನಾವು ಎಲ್ಲಿ ಕೂತು ಪಾರಾಯಣ ಮಾಡಬೇಕು ಅದರ ಒಳಗಡೆ ಮಾತ್ರ ಚಪ್ಪಲನ್ನು ಹಾಕ್ಕೊಂಡು ಬರಬಾರ್ದು, ಅದನ್ನು ತಂದ ಚೀಲದಲ್ಲಿ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕುಡಿಲಿಕ್ಕೂ ಅದಕ್ಕೂ ನೀರು ತಂದಿರ್ತೇವಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಸವರಿಸ್ಕೊಳ್ಳಿ. ಯಾಕಂದರೆ ಚಪ್ಪಲು ಮುಟ್ಟಿ ಹಾಗೆ ಮತ್ತೆ ಕಲ್ಯಾಣವೃಷ್ಟಿಸ್ತವದ ಪುಸ್ತಕವನ್ನು ಕಾಗದವನ್ನು ಹಿಡ್ಕೊಂಡು ಮಾಡೋದು ಬೇಡ ಅನ್ನೋದಕ್ಕೆ ನಾವು ಸೂಚನೆಯನ್ನು ಕೊಟ್ಟು, ನಾನು ವಾಸ್ತವಿಕವಾಗಿ ನಾವು ಅನುಭವ ಹೇಳುವಾಗ ಇದನ್ನೆಲ್ಲ ಅನುಭವದಲ್ಲಿ ಹೇಳ್ತೀರಿ ಅಂತ ನನ್ನ ನಿರೀಕ್ಷೆ ಇತ್ತು. ಇದರ ಪರಿಣಾಮ ಏನು ಹೇಳ್ತಾರೆ ಪಾರಾಯಣಕರ್ತರು, ಇದರ ಬಗ್ಗೆ ಗಮನ ಕೊಟ್ಟಿದ್ದಾರಾ? ಈ ಎಲ್ಲ ನಾವು ಸೂಕ್ಷ್ಮವನ್ನು ಇಟ್ಕೊಂಡಿದ್ದಕ್ಕೆ ಇದು ಬೇಕಾಗಿತ್ತು. ಆದರೆ ಸದ್ಯಕ್ಕೆ ಇವರಿಗೆ ಯಾರು ಹೇಳಲಿಲ್ಲ, ಇನ್ನು ಕೇಳಿಸ್ಬೇಕು. ನಾವಾಗಿ ಇಲ್ಲ ಇದರ ಬಗ್ಗೆ ಏನು ಹೇಳ್ತಾರೆ ಪಾರಾಯಣಕರ್ತರು ಅಂತ ಕೇಳಿದ ಮೇಲೆ ಹೇಳ್ತಾರಾ ಗೊತ್ತಿಲ್ಲ, ನೋಡಬೇಕು. ಅಂತೂ ನಾವು ಬೇರೆ ದಾರಿ ಇಲ್ಲದೆ ಆ ದಿವಸ ನಾವು ಇಷ್ಟಕ್ಕೆ ಅನುಮತಿ ಕೊಟ್ಟಿದ್ದೇವೆ. ಅಷ್ಟಾದರೂ ಕೂಡ ಚಪ್ಪಲ್ ಹಾಕ್ಕೊಂಡೇ ಹೇಳಿ ಅಂತ ನಾವು ಹೇಳಲಿಲ್ಲ, ಹೇಳೋದು ಇಲ್ಲ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಪಾಪ ಅವರಿಗೆ ಅದು ಪರಿಣಾಮ ಆಗಬೇಕಲ್ಲ, ಸಾಧ್ಯವೂ ಇಲ್ಲ. ಇದು ಈಗ ನಾನು ಒಂದು ಹೊಂದಾಣಿಕೆ ಮಾಡಿ ಅದರಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ನಾವು ಉಳಿಸಿಕೊಂಡು ಮಾಡೋದು ಅಂತ ಹೇಳೋದಕ್ಕೆ ಉದಾಹರಣೆ ಕೊಟ್ಟೆ. ಹಾಗೆ ನಾಳೆ ಈ ದಕ್ಷಿಣಾಮೂರ್ತಿ ಅಷ್ಟಕದ ವಿಚಾರದಲ್ಲಿ ಕೂಡ ನಾವು ಎತ್ತುಕೊಳ್ತಾನೆ ಕೆಲವು ನಿಯಮಗಳನ್ನೆಲ್ಲ ಏಕಾಏಕಿ ಹೇಳಿದರೆ ಅವು ಪ್ರವೇಶವೇ ಆಗೋದಿಲ್ಲ. ಪ್ರವೇಶ ಆದ ಮೇಲೆ ತಾನೇ ನಿಯಮಗಳನ್ನು ನಾವು ಹೇಳಬೇಕು. ಸದ್ಯಕ್ಕೆ ಪ್ರವೇಶ ಆದರೆ ಅವರಿಗೆ ಅದು ಮನಸ್ಸಿಗೆ ಭಾಳ ಹಿಡಿತು ಅಂತಂದರೆ ಆಗ ಎಲ್ಲ ಹೇಳಿದ್ದನ್ನು ಮಾಡ್ಕೊಂಡು ಹೋಗ್ತಾರೆ, ಏನು ಅಭ್ಯಂತರವಿಲ್ಲ ಅಂತ ನಾವು ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಡ್ತೇನೆ. ನಮ್ಮ ವಿಷ್ಣು ಧರ್ಮೋತ್ತರ ಪುರಾಣ ಆಗಲಿ, ಯಾವುದೇ ಪುರಾಣ, ಸೂತ್ರ ಸಂಹಿತೆ ಎಲ್ಲದಲ್ಲಿಯೂ ಕೂಡ ಪುರಾಣಗಳಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಹೇಳಿಯೇ ಹೇಳುತ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ನಮ್ಮ ಭಗವತ್ಪಾದರ ಪ್ರಕರಣ ಗ್ರಂಥಗಳಲ್ಲಂತೂ ಧ್ಯಾನಕ್ಕೆ ವಿಶೇಷ ಮಹತ್ವವನ್ನು ಅಲ್ಲೂ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ಮತ್ತೆ ಅದನ್ನು ಈಗ ಒಂದೊಂದನ್ನೇ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟಾದರೂ ಕೂಡ ಧ್ಯಾನ ಮಾಡೋದಕ್ಕೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಹೇಳಿದ ರೀತಿ ನಾವು ಮನಸ್ಸಿಗೆ ತಗೊಳ್ಳೋದಾದರೆ, ಹೇಗೆ ಇಲ್ಲಿ ಭಗವತ್ಪಾದರು 2 ಅಂಶವನ್ನು ಹೇಳಿದರು,
ಒಂದು ವಿಶ್ವಂದರ್ಪಣ ಅಲ್ಲಿಂದ ಶುರು ಮಾಡಿದ್ದು ಕೂಡ ಇದು ಧ್ಯಾನಕ್ಕೆ ಯೋಗ್ಯವಾದ್ದೇ, ಆದರೆ ಅಂಥ ಅರ್ಹತೆ ಇದ್ದವರಿಗೆ ಅನ್ನೋದು ಮಾತ್ರ ಮುಖ್ಯವಾದ್ದು. ಆದರೆ ಭೂರಂಭಾಂಸ್ಯ ಅನ್ನತಕ್ಕಂಥ 9ನೇ ಶ್ಲೋಕ ಏನಿದೆ, ಇದು ನಾವೆಲ್ಲರೂ ಕೂಡ ಇದನ್ನು ಅನುಸರಿಸೋದಕ್ಕೆ ಅನುಕೂಲವಾದ್ದು. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಕಾಣುತ್ತೆ ಇದೆಲ್ಲ, ಈ ಮೂರ್ತಿಗಳು, ಪರಮಾತ್ಮನ ಮೂರ್ತಿಗಳು. ಈ ವ್ಯತ್ಯಾಸವನ್ನು ನಾವು ಅಲ್ಲೇ ಕಾಣಬಹುದು. ಬೇರೆ ಕಡೆಗಳಲ್ಲಿ ಕೂಡ ಭಗವತ್ಪಾದನ್ನು ಹೇಳಿದ್ದಾರೆ. ಇದನ್ನು ನಮ್ಮ ಪರಿಭಾಷೆಯಲ್ಲಿ ಹೇಳೋದಾದರೆ ಸಗುಣ ನಿರ್ಗುಣ, ಸಗುಣ ಧ್ಯಾನ ನಿರ್ಗುಣ ಧ್ಯಾನ ಅಂತ ಇದ್ದಿದ್ದೆ. ಹಾಗೆ ಪುರಾಣಗಳು ಕೂಡ ಧ್ಯಾನಂ ಸೂರ್ಯಸ್ಯ ಕುರ್ವೀತ ತೇಜೋರಾಶೇ ವಿಚಕ್ಷಣ, ಹೇಗೆ ಮಾಡಬೇಕಂತೆ, ಅಧೋಮುಖಂ ಹೃತ್ಕಮಲೆ ಕರ್ಣಿಕಾಯಾಮ್ ದ್ವಿಜೋತ್ತಮ ಅಂತ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಈ ಸೂರ್ಯನ ಧ್ಯಾನವನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಿ ಅದರ ಮಧ್ಯೆ ಭಗವಂತನನ್ನು ಇಟ್ಕೊಳ್ಬೇಕಂತೆ. ತನ್ಮಧ್ಯೆ ಭಗವಾನ್ ವಿಷ್ಣು ಪರಮಾತ್ಮ ಸನಾತನಃ ಅಂತ ಇಲ್ಲಿ ಹೇಳ್ತಾರೆ. ನಾವು ದಕ್ಷಿಣಾಮೂರ್ತಿ ಅಷ್ಟಕದ ಧ್ಯಾನ ಮಾಡಬೇಕಾದ್ರೆ, ಸಗುಣ ಧ್ಯಾನವನ್ನು ಮಾಡೋದಾದರೆ ನಾನು ನಿನ್ನೆ ಅಲ್ಲಿ ಹೇಳಿದ್ನಲ್ಲ, ಈ ಅಷ್ಟಮೂರ್ತಿಗಳ ಪೈಕಿ ಒಂದು ಮೂರ್ತಿಯನ್ನು ಸದ್ಯಕ್ಕೆ ಮನಸ್ಸನ್ನು ಇಟ್ಕೊಂಡು ನಾವು ಧ್ಯಾನವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಹಾಗೆ ನಾವು ಆರಂಭಕ್ಕೆ ಅಲ್ಲೂ ಮಾಡಿಸಬಹುದು. ಪ್ರತಿಯೊಂದು ಶ್ಲೋಕವನ್ನು ಕೂಡ ಅನುಸಂಧಾನ ಮಾಡೋದನ್ನು ಧ್ಯಾನವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅಂತಂದರೆ, ಅದನ್ನು ಮೊನ್ನೆ ನಾನು ಉಲ್ಲೇಖ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ. ನಾಡಿದ್ದು ಶಿಕ್ಷಕರಿಗೂ ಅದನ್ನು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಡುತ್ತೆ. ಆದರೆ ಅದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದಂತೂ ಎಲ್ಲರಿಗೂ ಆಗುತ್ತೆ. ಎಲ್ಲರೂ ನಾವು ಸಹಜವಾಗಿಯೂ ಆನಂದವಾಗಿಯೂ ಮಾಡಬಹುದು. ಉಪಾಸನೆ ಅಂದರೂ ಕೂಡ ಹೆಚ್ಚು ಕಮ್ಮಿ ಧ್ಯಾನದಂತೆಯೇ, ಮತ್ತೆ ನಾನು ಅದನ್ನು ಉಲ್ಲೇಖ ಮಾಡ್ತೇನೆ, ಅದು ಕೂಡ ಇದರಂತೆ. ಆದ್ದರಿಂದ ಶಬ್ದ ಮಾತ್ರ, ಭಕ್ತಿ, ಉಪಾಸನೆ, ಧ್ಯಾನ ಇದೆಲ್ಲ ಸಮಾನವಾದ ಅರ್ಥವನ್ನು ಹೇಳ್ತಕ್ಕಂಥ ಪದಗಳು ಅಂತ ವಿದ್ವಾಂಸರ ಅಭಿಪ್ರಾಯ. ಮತ್ತು ಭಾಷ್ಯಕಾರರ ಪಂಕ್ತಿ ನೋಡಿದರೂ ಕೂಡ ನಮಗೆ ವಿಶೇಷವಾಗಿ ಹಾಗೆ ಕಾಣುತ್ತೆ. ಆದ್ದರಿಂದ ದಕ್ಷಿಣಾಮೂರ್ತಿ ಅಷ್ಟಕದ ಉಪಾಸನೆ ಮಾಡ್ತೇನೆ ಅಂತ ಹೇಳಿದರೂ ಕೂಡ ನಿರಂತರವಾಗಿ ಆ ಒಂದು ಪ್ರತ್ಯಯ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳಿದಂತಹ ಆ ಜ್ಞಾನ ಅಥವಾ ಸ್ವರೂಪ ಅದು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರುವ ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ನಮ್ಮ ಪರಿಸರಗಳನ್ನು ನಿರ್ಮಾಣ ಮಾಡಿಕೊಂಡು ನಾವು ಮಾಡಬೇಕಾದ್ದು ಬಹಳ ಮುಖ್ಯವಾದ್ದು. ಇದು ದಕ್ಷಿಣಾಮೂರ್ತಿಯ ಧ್ಯಾನ ಮತ್ತು ಉಪಾಸನೆಗೆ ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಅಂತ ಅಂದುಕೊಂಡಿದ್ದು. ಇನ್ನೊಂದು ಅಂಶವನ್ನು ಹೇಳ್ತಾ ನನ್ನ ಈ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಧ್ಯಾನವಾಗಲಿ ಉಪಾಸನೆಯಾಗಲಿ ಆ ದೃಷ್ಟಿಯಿಂದಲೂ ಕೂಡ ಆಯ್ಕೆ ಮಾಡುವ ವಸ್ತು ಬಹಳ ಮುಖ್ಯವಾಗಬೇಕು. ಆಗುತ್ತೆ ನಾವು ಯಾವ ವಸ್ತುವನ್ನು ಆಯ್ಕೆ ಮಾಡ್ತೇವೆ ಅಂತ. ಯಾಕೆ ಅಂದರೆ ನಮ್ಮ ಸಂಪ್ರದಾಯದ, ಅಂದರೆ ನಮ್ಮ ಭಾರತೀಯರ ಜೀವನದಲ್ಲಿ ಎಷ್ಟೆಷ್ಟು ವಿಷಯಗಳನ್ನು ಧ್ಯಾನಕ್ಕೆ ಹೋಗಿ ಆಯ್ಕೆ ಮಾಡುವಂಥದ್ದು, ಮಾಡ್ಕೊಳ್ಳಿಕ್ಕೆ ಹೇಳಿದಂಥದ್ದು ಎಲ್ಲ ಕಾಣ್ತೇವೆ ನಾವು. ಮತ್ತು ಮಾಡೋದನ್ನು ಕಾಣ್ತೇವೆ. ಈ ಪೂಜೆ ಅಂತ ಹೇಳ್ತೇವೆ ನಾವು, ಪೂಜೆಯನ್ನು ಮಾಡೋದು ಕಾಣ್ತೇವೆ. ಎಂತೆಂಥ ಪೂಜೆಗಳನ್ನು ಮಾಡ್ತಾರೆ ನಮಗೆಲ್ಲ ಗೊತ್ತಿರುವಂಥದ್ದು. ಹಾಗೆಯೇ ನಮ್ಮ ಧ್ಯಾನಕ್ಕೆ ಮತ್ತು ಉಪಾಸನೆಗೂ ಕೂಡ ನಾವು ಆಯ್ಕೆ ಮಾಡುವಾಗ ಒಂದು ಸರಿಯಾದ ವಸ್ತುವನ್ನು ಆಯ್ಕೆ ಮಾಡಿದರೆ ಆಗ ನಮಗೆ ಎಷ್ಟು ಮಾತ್ರಕ್ಕೂ ಅನುಕೂಲವಾಗುತ್ತೆ. ಭಗವತ್ಪಾದರ ಈ ಮಾತು ಎಷ್ಟು ಸಾರ್ವಕಾಲಿಕವಾದ್ದು. ಅದು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬೇರೆ ಕಡೆಯಲ್ಲಿ ಇರಲಿ ಹೇಳಿದಂಥ ಮಾತು ಸಾರ್ವಕಾಲಿಕವಾದ್ದು. ಎಷ್ಟೇ ಕಲಿಯುಗ ಮುಂದುವರಿಲಿ ಇನ್ನು ಎಲ್ಲ ಕಾಲಕ್ಕೂ ಇದೇ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಿಡಿದ್ರೆ ಸರಿ ಹೋಗೋದಿಲ್ಲ, ಅದಕ್ಕಾಗಿ ಕಲಿಯುಗ ಅಂತ ಹೇಳೋದು ಮತ್ತೆ ಅಷ್ಟೇ ಅನ್ನೋದನ್ನು ಹೇಳ್ತಾ, ದಕ್ಷಿಣಾಮೂರ್ತಿಯ ಒಂದು ಧ್ಯಾನ ಮತ್ತು ಉಪಾಸನೆ ಬಗ್ಗೆ ಈಗಾಗಲೇ ಧ್ಯಾನವನ್ನು ನಾವು ಅಲ್ಲಿ ಮಾಡಿಸಿರೋದ್ರಿಂದ ನಾವು ಮತ್ತೆ ಅದರ ಬಗ್ಗೆ ಈಗ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಮಾಡಿಸಿದ ಉದ್ದೇಶ, ಅದರ ಹಿಂದೆ ಇಷ್ಟು ವಿಚಾರ ಧ್ಯಾನ ಮತ್ತು ಉಪಾಸನೆ ಬಗ್ಗೆ ಇದೆ ಅನ್ನೋದನ್ನು ಇಟ್ಟುಕೊಂಡು ಹೇಳಿದ್ದು ಅನ್ನೋದನ್ನು ಇವತ್ತು ಮಾತ್ರ ನನಗೆ ಹೇಳಿದೆ ಅಷ್ಟೇ. ಸೂತ ಸಂಹಿತೆ ಅಂತ ಒಂದು ಗ್ರಂಥ, ಹಿಂದೆ ನಾನು ಅದನ್ನು ಚಿಂತನೆಗೆಲ್ಲ ಆಯ್ಕೆ ಮಾಡಿಕೊಂಡಿದ್ದೆ. ಸ್ಕಂದ ಪುರಾಣದ ಒಂದು ಭಾಗ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಸೂತ ಸಂಹಿತ ಅನ್ನೋ ಭಾಗ ಮಾತ್ರ ಅಮೋಘವಾದಂಥ ಒಂದು ಭಾಗ. ಇದನ್ನು ವಿದ್ಯಾರಣ್ಯರಂತಹ ಮಹಾನುಭಾವರು ಕೂಡ ವಿಶೇಷವಾಗಿ ಸ್ವೀಕಾರ ಮಾಡಿದ್ದಾರೆ. ಅಷ್ಟೆಲ್ಲ ಭಗವತ್ಪಾದರ ಭಾಷ್ಯದಲ್ಲೂ ಕೂಡ ಕೆಲವೊಂದು ಉದಾಹರಣೆಗಳನ್ನು ನೋಡಿದರೆ ಅದು ಸೂತ ಸಂಹಿತೆ ಏನೋ ಅಂತ ಅನ್ನೋ ಹಾಗೆ ಇದೆ. ಅಷ್ಟರ ಮಟ್ಟಿಗೆ ಇದೊಂದು ಪ್ರಾಮಾಣಿಕವಾದಂಥ ಪುರಾಣದ ಭಾಗ ಅನ್ನೋದು ಸಂದೇಹ ಇಲ್ಲ. ಇಲ್ಲಿ ಮುಕ್ತಿಖಂಡ ಅಂತ ಒಂದು ಖಂಡ ಬರುತ್ತೆ, ಒಂದು ಭಾಗ. ಇಲ್ಲಿ ಬರತಕ್ಕಂಥ ಒಂದು ಪ್ರಸಂಗವನ್ನು ಹೇಳ್ತೇನೆ. ಈಶ್ವರ ಸ್ವತಃ ಪಾರ್ವತಿಗೆ ಹೇಳ್ತಾನೆ, ಹಾಗೆ ಅದು ಕಥೆಯಲ್ಲಿ ಬರೋದು ಆಖ್ಯಾಯಿಕೆ. ಇಲ್ಲಿ ವಿಷ್ಣು ಈಶ್ವರನ ಭಕ್ತ. ಈ ಒಂದು ಸೂತ ಸಂಹಿತೆಯಲ್ಲಿ ಕೆಲವೊಂದು ಪುರಾಣಗಳಲ್ಲಿ ವಿಷ್ಣುವಿನ ಭಕ್ತ ಶಿವ ಆಗ್ತಾನೆ, ಕೆಲವೊಂದು ಪುರಾಣದಲ್ಲಿ ಈಶ್ವರನ ಭಕ್ತ ವಿಷ್ಣು ಆಗ್ತಾನೆ. ಇದು ಎರಡು ನಮ್ಮಲ್ಲಿ ಕಾಣುತ್ತೆ. ಇದರ ಬಗ್ಗೆ ಎಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿರ್ತೇವೆ. ಈಗ ವಿಷ್ಣುವಿಗೆ ಮಾಡಿದ ಉಪದೇಶ ಏನದು, ಎಂಥದ್ದದು ಅಂತ ಹೇಳೋದನ್ನು
ಸೂತರು ಶೌನಕಾದಿಗಳಿಗೆ ಹೇಳ್ತಾರೆ ಅಂತ ಈಗ ಇಲ್ಲಿ ಪ್ರಸಂಗ. ಪುರಾಣದ ಜ್ಞಾನಸತ್ರದ ಒಂದು ಭಾಗ ಅದು. ಜ್ಞಾನಸತ್ರದಲ್ಲಿ ಈ ಥರದ ವಿಚಾರಗಳನ್ನು ಮಾಡೋದು. ಏನು ಹೇಳ್ತಾರೆ ಅಂತಂದರೆ, ನಮಗೆ ದುಃಖದಿಂದ ಬಿಡುಗಡೆಯಾಗುವುದಕ್ಕೆ ಏನು ಉಪಾಯ ಅಂತೆಲ್ಲ ಕೇಳಿದ್ದಕ್ಕೆ ಹಿಂದೆಲ್ಲ ಹೇಳಿದ್ದಾರೆ. ಅದಕ್ಕೆ ನಿನಗೊಂದು ಉದಾಹರಣೆಯನ್ನು ಹೇಳ್ತೇನೆ ಅಂತ ಸೂತ್ರ ಹೇಳ್ತಾರೆ ಈ ಶೌನಕಾದಿಗಳಿಗೆ. ಏನದು ಅಂದರೆ, ಈಗ ನಾವು ಶ್ಲೋಕವನ್ನು ಕೂಡ ನೋಡ್ಬೋದು. 2ನೇ ಶ್ಲೋಕ ಅಂದರೆ 32ನೇ ಶ್ಲೋಕ. ನಾನು ಹಿಂದಿದ್ದೆಲ್ಲ ಬಿಟ್ಟಿದ್ದೇನೆ, ನಮಗೆ ಬೇಕಾದ ಇಷ್ಟೇ ಈಗ ಅಂತ. ಪುರಾ ಕಶ್ಚಿತ್ ದ್ವಿಜಶ್ರೇಷ್ಠ ಶ್ರದ್ಧೆಯ ಕರ್ಮ ವೈದಿಕಂ ಕೃತ್ವ ಪ್ರದಗ್ಧ ಪಾಪಸ್ತು ವಿಶುದ್ಧ ಹೃದಯೋ ಭೃಶಂ ಅಂತ. ಒಬ್ಬ ಶ್ರದ್ಧೆಯಿಂದ ತನ್ನ ಕರ್ತವ್ಯವನ್ನೆಲ್ಲ ಮಾಡಿದ, ವೇದೋಕ್ತವಾದಂಥ ಕರ್ಮಗಳನ್ನು ಮಾಡಿದ ಮತ್ತು ಪಾಪಗಳನ್ನೆಲ್ಲ ಕಳ್ಕೊಂಡ, ಅವನ ಹೃದಯ ಅತ್ಯಂತ ಶುದ್ಧವಾಯಿತು ಅಂತ ಇಷ್ಟು ಭಾಗ ಈಗ ಈ ಶ್ಲೋಕದಲ್ಲಿ. ಅದಾದ ಮೇಲೆ ಭೀತೋ ಜನ್ಮ ವಿನಾಶಾದ್ಯಾಂ ಅತೀವ ಮುನಿಪುಂಗವಾ ಕ್ರಮೇಣ ಸಕಲಾನ್ ದೇವಾನ್ ಸ್ವಸಂಸಾರ ವಿಮೋಚಕ. ಅದು ಈ ಹುಟ್ಟು ಸಾವುಗಳಿಂದ ಭಯಪಟ್ಟಂತಹ ಈ ವ್ಯಕ್ತಿ ಅಧ್ಯಯನ ಮಾಡಿ ಕರ್ಮಗಳನ್ನು ಮಾಡಿ ಪಾಪವನ್ನು ಕಳ್ಕೊಂಡವ ಏನು ಮಾಡಿದ ಅಂದರೆ, ಕ್ರಮೇಣ ಸಕಲಾನ್ ದೇವಾನ್ ಸ್ವಸಂಸಾರ ವಿಮೋಚಕ ಅಧ್ಯಯನ ಮಾಡಿದ್ದಾನೆ ನೋಡಿ. ಅದರಿಂದ 33 ಕೋಟಿ ದೇವತೆಗಳು ನಮ್ಮ ಪರಂಪರೆಯಲ್ಲಿ. ನಮ್ಮ ಹಾಗೆ ಈ ಪುಣ್ಯಾತ್ಮನು ಕೂಡ ಏನು ಮಾಡಿದ್ದಾನೆ ಅಂದರೆ, ಒಂದಾದ ಮೇಲೆ ಒಂದು ವಾರ ಒಂದು ದೇವತೆ, ಇನ್ನೊಂದು 10 ದಿವಸ ಆದ ಮೇಲೆ ಮತ್ತೊಂದು ದೇವತೆ, ಹೀಗೆ ಒಂದು ಉಪಾಸನೆ ಮಾಡ್ತಾ ಬರ್ತಾ ಇದ್ದಾನೆ. ಎಲ್ಲ ದೇವತೆಗಳದ್ದು ಇವರೆಲ್ಲರೂ ಅವರಾದರೂ ಈ ದೇವರಾದರೂ ನನ್ನನ್ನು ಬಿಡಿಸ್ಯಾರು, ನನ್ನ ದುಃಖವನ್ನು ನನಗೆ ಪಾರು ಮಾಡಿಯಾರು ಅಂತ ಒಂದು ಭಾವನೆಯಿಂದ ಸಕಲಾನ್ ದೇವಾನು ಸಂಸಾರ ವಿಮೋಚಕಾನ್ ಅಂತ ಹೇಳುತ್ತೆ ಸುತ ಸಂಹಿತೆ. ಏನು ಮಾಡಿದಂತೆ, ಮತ್ವಾರಾಧ್ಯ ಪುನಃಸರ್ವಾನ್ ಜನ್ಮನ ಆಶಾವೃತ ಅನಿಮಾನ್ ಪರಿತ್ಯಜ್ಯ ವಿಚಾರೇಣ ಭಗವಂತಂ ತ್ರಿಲೋಚನಂ. ಸ್ವಲ್ಪ ಮಾಡ್ತಾ ಬಂದ, ಆಮೇಲೆ ಸ್ವಲ್ಪ ವಿಚಾರ ಮಾಡಿದ, ನಾನೀಗ ಯಾವ ದೇವತೆಗಳ ಒಂದು ಉಪಾಸನೆ ಇದನ್ನು ಮಾಡಿದೆ ಅಂತ ವಿಚಾರ ಮಾಡಿದ ಮೇಲೆ ಅಧ್ಯಯನ ಮಾಡಿದ್ದಾನಲ್ಲ, ಅವನಿಗೆ ಸ್ವಲ್ಪ ಅದು ಹೊಳೆಯಿತು. ಆಮೇಲೆ ಓಹೋ, ನಾನೀಗ ಯಾವ ದೇವತೆಗಳ ಉಪಾಸನೆ ಮಾಡ್ಕೊಂಡು ಬಂದನೋ, ಇದು ಇವತ್ತಲ್ಲ ನಾಳೆ ಈ ದೇವತೆಗಳು ಕೂಡ ಗೋವಿಂದವಾಗುವುದಂತೂ ಖಂಡಿತ, ನಾಶ ಆಗಿ ಆಗುತ್ತವೆ ಈ ದೇವತೆಗಳಿಗೆ ಕೂಡ, ಸಂದೇಹವೇ ಇಲ್ಲ. ಶಾಸ್ತ್ರ ಪ್ರಮಾಣ, ಪ್ರಳಯ ಕಾಲದಲ್ಲಿ ಇದು ಯಾವುದೂ ಉಳ್ಕೊಳ್ಳೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ನಾನು ಅವುಗಳೇ ನಾಶವಾಗ್ತವೆ ಅಂದ ಮೇಲೆ ಈ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಪ್ರಯೋಜನ ಏನು ಅಂತ ಯೋಚನೆ ಮಾಡಿದಂತೆ. ಉತ್ತರ ಸಿಗಲಿಲ್ಲ ಅವನಿಗೆ, ಯಾಕಂದರೆ ಶಾಸ್ತ್ರವೇ ಹೇಳುತ್ತೆ ಈ ದೇವತೆ ಉಪಾಸನೆ ಮಾಡು ಅಂತ, ಅಷ್ಟಂತ ತಿಳ್ಕೊಂಡಿದ್ದಾನೋ. ಈಗ ವಿಚಾರ ಮಾಡುವಾಗ ಯಾಕೋ ಸರಿ ಹೋಗಿಲ್ಲ ಅಂತ ಅನಿಸಿ ಕೊನೆಗೆ ಪರಮಾತ್ಮನ ಹತ್ರಕ್ಕೆ ಬಂದನಂತೆ. ಈಗ ಮುಂದಿನ ಭಾಗ ನಮಗೀಗ ಬೇಕಾಗೋದು. ಈಗ ನೀವು ದಕ್ಷಿಣಾಮೂರ್ತಿ ಅಷ್ಟಕವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಅಥವಾ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರ, ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ, ಈ ಮೂರನ್ನು ಇಟ್ಟುಕೊಂಡ್ರು ಸಂತೋಷವೇ. ಏನು ಹೇಳ್ತಾರೆ ನೋಡಿ. ಈಗ ಸೂತ್ರ ಪುರಾಣಿಕರು ನಮ್ಮ ಶೌನಕಾದಿಗಳಿಗೆ ಹೇಳ್ತಾರೆ, ಮತ್ವಾರಾಧ್ಯ ಪುನಃಸರ್ವಾನ್ ಜನ್ಮನಾಶಾವೃತಾನಿಮಾನ್ ಪರಿತ್ಯಜ್ಯ ವಿಚಾರೇಣ ಭಗವಂತಂ ತ್ರಿಲೋಚನಂ ಪ್ರಲಂಬಿತ ಜಟಾಬದ್ಧಂ ಚಂದ್ರರೇಖಾವತಂಸಕಂ ನೀಲಗ್ರೀವಂ ಶರಚ್ಚಂದ್ರ ಚಂದ್ರಿಕಾಭಿರ್ವಿರಾಜಿತಂ. ಪರಮಾತ್ಮನ ಹತ್ರಕ್ಕೆ ಬಂದ ಇವ ಎಂಥ ಪರಮಾತ್ಮನಕ್ಕೆ ಬಂದಿದ್ದಾರೆ ಅಂತ ಈಗ ಹೇಳ್ತಾರೆ ನೋಡಿ. ಇದು ನಮಗೆ ಬೇಕಾದ್ದೀಗ. ಎಂಥ ಪರಮಾತ್ಮ ಅಂತೀವ? ಪ್ರಲಂಬಿತ ಜಟಾಬದ್ಧಂ, ಜಟೆ, ದೀರ್ಘವಾದಂಥ ಜಟೆ, ಚಂದ್ರರೇಖಾವತಂಸಕಂ, ಚಂದ್ರನ ರೇಖೆ ಅದು ಆಭರಣವಾಗಿದೆ ತಲೆಯಲ್ಲಿ, ನೀಲಗ್ರೀವಂ, ಕುತ್ತಿಗೆ ಕಂಠ ಅದು ನೀಲ ವರ್ಣ, ಶರಚ್ಚಂದ್ರ ಚಂದ್ರಿಕಾಭಿರ್ವಿರಾಜಿತಂ. ಈಗಿನ ನಮ್ಮ ಕಾಲ ಈಗ ಶರತ್ಕಾಲ, ಇದರ ಚಂದ್ರನ ಒಂದು ಕಾಂತಿ ಯಾವುದಿದೆಯೋ ಅಂಥ ಕಾಂತಿಯಿಂದ ಕೂಡಿದಂತಹ ಗೋಕ್ಷೀರ ಧವಲಾಕಾರಂ ಚಂದ್ರಬಿಂಬ ಸಮಾನನಂ ಸುಸ್ಮಿತಂ ಸುಪ್ರಸನ್ನಂಚ ಸ್ವಾತ್ಮತತ್ವೈಕ ಸಂಸ್ಥಿತಂ. ಈಗ ನಾನು ಒಂದೊಂದು ಶಬ್ದವನ್ನು ಹೇಳೋದನ್ನು ಬಿಟ್ಟುಬಿಡ್ತೇನೆ ಇಲ್ಲಿಗ, ಅದರ ಬದಲಿಗೆ ಹೇಳ್ತೇನೆ, ಭಗವತ್ಪಾದರ ಮಾತು ನೆನಪು ಮಾಡ್ತೇನೆ. ಸುಸ್ಮಿತಂ ಸುಪ್ರಸನ್ನಂಚ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೂತ್ರ ಸಮಿತಿಯಲ್ಲಿ. ಭಗವತ್ಪಾದರು ಅಂದರು ಚಾರುಸ್ಮಿತಂ ಸೋಮ ಕಲಾವತಂಸಂ ಅಂದರು ದಕ್ಷಿಣಾಮೂರ್ತಿ ಉಪದೇಶ ಇದರಲ್ಲಿ ಸ್ತೋತ್ರದಲ್ಲಿ. ಚಾರುಸ್ಮಿತಂ ಸೋಮ ಕಲಾವತಂಸಂ. ಸೂತ್ರ ಸಮಿತಿ ಹೇಳುತ್ತೆ ಸುಸ್ಮಿತಂ ಸುಪ್ರಸನ್ನಂಚ ಚಂದ್ರಬಿಂಬ ಸಮಾನನಂ ಸ್ವಾತ್ಮತತ್ವೈಕ ಸಂಸ್ಥಿತಂ.
ಏನು ಚಿಂತನೆ ಮಾಡ್ತಾ ಇದ್ದಾನೆ ಈ ಜಟ್ಟೆ ಗಿಟ್ಟೆ ಎಲ್ಲ ಬಿಟ್ಟವ ಅಂದರೆ ಸ್ವಾತ್ಮ ತತ್ವ ಏಕ ಸಂಸ್ಥಿತಂ, ತನ್ನ ತತ್ವದಲ್ಲೇ ನಿಂತು ಬಿಟ್ಟಿದ್ದಾರಂತೆ, ಅದರಲ್ಲೇ ಮಗ್ನನಾಗಿ ಬಿಟ್ಟಿದ್ದಾರೆ, ಧ್ಯಾನಸ್ಥನಾಗಿ ಬಿಟ್ಟಿದ್ದಾನೆ. ಯಾರದು ಅಂದರೆ ಗಂಗಾಧರಂ ಶಿವಂ ಶಾಂತಂ ಲಸತ್ ಕೇಯೂರಮಂಡಿತಂ ಸರ್ವಾಭರಣ ಸಂಯುಕ್ತಂ ಸರ್ವಲಕ್ಷಣ ಸಂಯುತಂ. ಹೇಗಿದ್ದಾನೆ? ವೀರಾಸನೇ ಸಮಾಸೀನಂ, ವೀರಾಸನದಲ್ಲಿದ್ದಾನೆ. ನೀವೆಲ್ಲಾದರೂ ಬೇರೆ ಕಡೆಯಲ್ಲಿ ಕೇಳಿದ್ದೀರಾ ರುದ್ರನ ಬಗ್ಗೆ ಅಂತ? ಆದರೆ ನಾನು ಹೇಳೋದಿಲ್ಲೀಗ. ವೀರಾಸನದಲ್ಲಿ ಕೂತಿದ್ದಾನೆ ರುದ್ರ ಅಂತ ಎಲ್ಲಾರು ಕೇಳಿದ್ದೀರಾ? ಯಾವ್ದಾದ್ರು ಸಂದರ್ಭದಲ್ಲಿ ಧ್ಯಾನ ಶ್ಲೋಕ ನೋಡಿದ್ದೀರಾ? ಎಲ್ಲೂ ಇಲ್ಲ. ಇಲ್ಲಿದೆ ನೋಡೀಗ, ವೀರಾಸನೇ ಸಮಾಸೀನಂ ವೇದ ಯಜ್ಞೋಪವೀತಿನಂ. ಈಗ ನಾನು ಹೇಳಬೇಕೀಗ ದಕ್ಷಿಣಾಮೂರ್ತಿಯ ಒಂದು ಪುತ್ತಿಗೆಯಲ್ಲಿ ಅಥವಾ ಹೆಗಲಿನಲ್ಲಿ ಯಜ್ಞೋಪವೀತ ಹಾಕೋದು. ಯಜ್ಞೋಪವೀತ ಹಾಕ್ತಾರೆ, ಯಜ್ಞೋಪವೀತ ಇದೆ ಭಗವಂತನ ಒಂದು ಇದರಲ್ಲಿ. ಯಾವ ದೇವರ ಇದ್ದರೂ ಕೂಡ ಇದೇ ಅರ್ಥವೇ. ಏನರ್ಥ? ವೇದ ಯಜ್ಞೋಪವೀತಿನಂ, ವೇದವೇ ಯಜ್ಞ. ಅದು ನಮಗೆ ನೂಲಿದ್ದಷ್ಟೇ. ಪರಮಾತ್ಮನ ಯಜ್ಞೋಪವೀತ ಅದು ನಮ್ಮ ನೂಲಿನಂತೆ ಅಲ್ಲ ಅದು, ಮತ್ತು ಆ ಅರ್ಥದಲ್ಲಿ ಹಾಕಿದ್ದು ಅಲ್ಲ ಅದು, ಅವನಿಗೊಂದು ಇರಲಿ ಅಂತ. ಅದರ ಹಿಂದೆ ಅದರ ಅರ್ಥ ವೇದ ಅಂತ ಹೇಳ್ತಿದ್ದಾರೆ ಸೂತ್ರ ಸಂಹಿತೆ. ವೇದ ಯಜ್ಞೋಪವೀತಿನಂ ಭಸ್ಮಧಾರಾಭಿರಾಮಂ ತಂ ನಾಗಾಭರಣ ಭೂಷಿತಂ. ಈಗ ಭಗವತ್ಪಾದರು ಪಾದೋದರಾಲಂಕೃತ ಯೋಗಪಟ್ಟಂ ಅಂತ ಭಗವತ್ಪಾದರು. ವ್ಯಾಘ್ರಚರ್ಮಾಂಬರಂ ಶುದ್ಧಂ ಯೋಗಪಟ್ಟಾವೃತಂ ಶುಭಂ ಸರ್ವೇಷಾಂ ಪ್ರಾಣಿನಾಂ ಆತ್ಮಾಜ್ಞಾನಾಪಸ್ಮಾರ ಪೃಷ್ಠತಃ. ಅಲ್ಲಿ ಶ್ಲೋಕ ನೋಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಈಗ ನೋಡಿ, ಅಪಸ್ಮಾರ ಅನ್ನುವಂತಹ ಒಂದು ರಾಕ್ಷಸನನ್ನ ಮೆಟ್ಟಿದ ದಕ್ಷಿಣಾಮೂರ್ತಿ ಅಂತ ಚಿತ್ರದಲ್ಲಿ ತೋರಿಸೋದು ನಮಗೆ. ಇದು ಯಾವುದಿದು ಅಂದರೆ ಆತ್ಮಜ್ಞಾನ ಆತ್ಮ ಅಜ್ಞಾನ ಎಂಬಂತಹ ರಾಕ್ಷಸ ಇವ. ಅಂದರೆ ಅವಿದ್ಯೆ ಅಜ್ಞಾನವನ್ನು ಮೆಟ್ಟಿ ನಿಲ್ಲುವುದನ್ನು ತೋರಿಸುವುದು ದಕ್ಷಿಣಾಮೂರ್ತಿಯ ಚಿತ್ರದಲ್ಲಿ. ಧ್ಯಾನಕ್ಕಾಗುವಾಗ ಅಪಸ್ಮಾರ ಅನ್ನತಕ್ಕಂಥ ಒಬ್ಬ ರಾಕ್ಷಸನನ್ನು ಮೆಟ್ಟಿದ ಅಂತ ಒಂದು ನಮಗೆ ಉಪಾಸನೆಗೆ ಹಾಕಿದಂಥ ಒಂದು ಚಿತ್ರ. ಅದು ಎಷ್ಟು ಸಾರ್ಥಕವಾದ್ದು ನೋಡಿ. ಈಗ ವಿನ್ಯಸ್ತ ಚರಣಂ ಸಮ್ಯ ಜ್ಞಾನಮುದ್ರಾಧರಂ ಹರಂ ಸರ್ವ ವಿಜ್ಞಾನ ರತ್ನಾನಾಂ ಕೋಶಭೂತಂ ಸುಪುಸ್ತಕಂ. ಹೇಗಿದೆ ಮಾತು? ದಧಾನಂ ಸರ್ವತತ್ವಾಕ್ಷಮಾಲಿಕಾಂ, ಅಕ್ಷಮಾಲ ಇದೆ ಕೈಯಲ್ಲಿ. ಇದರ ಅರ್ಥ ಏನಿದ್ರದ್ದು ಅಂದರೆ ಸರ್ವತತ್ವ, ಸಮಸ್ತ ತತ್ವಗಳನ್ನು ಪ್ರತಿನಿಧಿಸುವಂತಹದ್ದು ರುದ್ರಾಕ್ಷಮಾಲೆ, ಅಕ್ಷಮಾಲೆ. ಕುಂಡಿಕಾಮಪಿ ಸ್ವಾತ್ಮಭೂತ ಪರಾನಂದ ಪರಶಕ್ತಿ ಅರ್ಧ ವಿಗ್ರಹಂ. ತನ್ನ ಆತ್ಮದಲ್ಲೇ ಆನಂದವನ್ನು ಪಡಿತಾ ಇರತಕ್ಕಂಥ ಆ ಶಕ್ತಿಯನ್ನು ತನ್ನ ಶರೀರದಲ್ಲಿ, ಅರ್ಧ ಶರೀರದಲ್ಲಿ ಇಟ್ಟುಕೊಂಡವ. ಒಂದೃಷ್ಟಿಯಿಂದ ವಿರೋಧಾಭಾಸ. ಪತ್ನಿಯನ್ನ ತನ್ನ ಶರೀರದಲ್ಲಿ ಅರ್ಧ ಭಾಗದಲ್ಲಿ ಇಟ್ಟುಕೊಂಡಿದ್ದಾನೆ. ಯಾತಕ್ಕೆ ಯೋಚನೆ ಮಾಡಬೇಕೀಗ. ಯಾಕೆ ಅಂದರೆ ಅವನಿಗೆ ಆನಂದ ತನ್ನಲ್ಲೇ ಅವನಿಗೆ ಆನಂದ ಅಂತೆ. ಇವತ್ತು ತನ್ನಲ್ಲೇ ಆನಂದವನ್ನು ಪಡೆಯುವ, ಮತ್ತು ಈಕೆಗೆ ಅರ್ಧದಲ್ಲಿ ಶರೀರದಲ್ಲಿ ಕೊಟ್ಟಿದ್ಯಾಕೆ? ಈಗ ನಿಮಗೆ ಬಿಟ್ಟಿದ್ದೇನೆ ನಾನು, ನೋಡೋಣ, ವಿಚಾರ ಮಾಡಿ. ಆಮೇಲೆ ಧರ್ಮರೂಪ ವೃಷೋಪೇತಂ, ಆ ಪರಮಾತ್ಮನಿಗೆ ಒಂದು ಮುದಿ ಎತ್ತು ವಾಹನ ಅಂತ ಹೇಳಿ 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 ಹರಿಕತೆ ಕೇಳಿ ಕೇಳಿ ಸಾಕಾಗಿದೆ ನನಗೂ ತಲೆಗೆ ಹತ್ತಲೇ ಇಲ್ಲ. ಇದನ್ನು ನೋಡೋಲ್ಲೇ ಗೊತ್ತಾದ ನನಗೆ. ಆ ವೃಷದ ಅರ್ಥ ಏನು ಅಂದರೆ ಧರ್ಮವನ್ನು ಅದು ತೋರಿಸ್ತಕ್ಕಂಥದ್ದು. ಅದು ವೃಷವ ಅಂದರೆ ಎತ್ತು. ಅದೇ ಅವನಿಗೆ ವಾಹನ. ಪರಮಾತ್ಮನಿಗೆ ವಾಹನ ಯಾವುದು ಅಂದರೆ ಧರ್ಮವೇ ವಾಹನ. ಎಂಥ ಅರ್ಥವನ್ನು ಹೇಳಿದ್ದಾರೆ ಮತ್ತು ಉಪಾಸನೆಗೆ ನಮ್ಮ ಚಿಂತನೆಯನ್ನು ಹೇಳಿದ್ದಾರೆ ಅಂತ ನಮ್ಮ ಜನ ಯೋಚನೆ ಮಾಡಿದರೆ ಆ ಕ್ಷಣಕ್ಕೆ ನಮ್ಮ ದೇಶ ಉದ್ಧಾರದ ದಾರಿ ಹಿಡಿತು ಅಂತಲೇ ಅರ್ಥ, ಸಂದೇಹವಿಲ್ಲ ಅದರಲ್ಲಿ. ಧರ್ಮರೂಪ ವೃಷೋಪೇತಂ ಧಾರ್ಮಿಕೈ ವೇದ ಪಾರಗೈ ಮುನಿಭಿ ಸಂವೃತಂ ವೃದ್ಧಾ ಶಿಷ್ಯ. ದಕ್ಷಿಣಾಮೂರ್ತಿ ಮಾಯಾವಟ ಮೂಲಾಶ್ರಿತಂ ಶುಭಂ. ಅದೇನು ವಟವೃಕ್ಷದ ಯಾಕೆ ಆಯ್ಕೆ ಮಾಡಿದ್ದು? ಬೇರೆ ಒಳ್ಳೆ ವೃಕ್ಷ ಯಾವುದಿರಲಿಲ್ಲ. ಪರಿಮಳ ಬರೋದು ಯಾವುದು ಅಥವಾ ಹಣ್ಣು ಬರೋದು ಯಾವುದಾದ್ರು? ಅದ್ಯಾಕೆ ವಟವೃಕ್ಷ? ಈ ಕಾರಣಕ್ಕೋಸ್ಕರ ವಟವೃಕ್ಷ. ಯಾವ ಕಾರಣಕ್ಕೆ? ಅದು ಅರ್ಥವನ್ನು ಕೊಡಬೇಕು ನಮಗೆ. ಯಾವ ಅರ್ಥ ಬೇಕು ಇಲ್ಲಿ ಅಂದರೆ ಮಾಯಾವಟ ಮೂಲಾಶ್ರಿತಂ ಶುಭಂ. ಮಾಯೆ ಅದರ ಮೂಲ ಪರಮಾತ್ಮ. ಹಾಗಾಗಿ ಅದರ ಮೂಲದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಧ್ಯಾನ ಮಾಡುವನೇ ತಲೆಗೆ ಹತ್ತಬೇಕು. ಅದು ಅಮೂರ್ತವಾದದ್ದು. ಹಾಗೆ ತಲೆಗೆ ತಂದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಈ ವಟ ವೃಕ್ಷದ ಒಂದು ಕೆಳಗಡೆ ಪರಮಾತ್ಮ ಕೂತಿದ್ದಾನೆ ಅಂತ ಭಾವಿಸಬೇಕು.
ಅನ್ನೋ ಅಭಿಪ್ರಾಯ ಇದೆ ನೋಡಿ ಇಲ್ಲಿ ಸೂತ ಸಂಹಿತೆಯಲ್ಲಿ. ಮಾಯಾವಟ ಮೂಲಾಶ್ರಿತಂ ಶುಭಂ ಈಶಾನಂ ಸರ್ವವಿದ್ಯಾನಾಂ ಈಶ್ವರೇಶ್ವರಮವ್ಯಯಂ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಅನ್ನೋ ಮಂತ್ರದ ಅಭಿಪ್ರಾಯವನ್ನು ಇಲ್ಲಿ ಹಾಕಿದ್ದಾರೆ. ಉತ್ಪತ್ತ್ಯಾದಿ ವಿನಿರ್ಮುಕ್ತಂ ಓಂಕಾರ ಕಮಲಾಸನಂ ಸ್ವಾತ್ಮವಿದ್ಯಾ ಪ್ರಧಾನೇನ ಸದಾ ಸಂಸಾರ ಮೋಚಕಂ. ಇವನೇ ಸಂಸಾರದಿಂದ ನಮಗೆ ಬಿಡುಗಡೆಯನ್ನು ಮಾಡುವ. ಹೇಗೆ ಅಂದರೆ ತನ್ನ ಆತ್ಮವಿದ್ಯೆಯನ್ನು ಕೊಡೋದರ ಮೂಲಕ. ಎಂಥ ಮಾತು ಹೇಳಿದ್ದಾರೆ ಅಂತ ಸೂತ್ರ ಸಂಹಿತೆಯಲ್ಲಿ. ನನಗೆ ಪರಮ ಸಂತೋಷ ಈ ಸೂತ್ರ ಸಂಹಿತೆಯನ್ನು ನೋಡೋದು. ಅಂದರೆ ತನ್ನ ಒಂದು ಸ್ವರೂಪ ಏನಿದೆ ಅದನ್ನೇ ಕೊಡುವುದಂತೆ ಅವನಿಗೆ ಸಂತೋಷ. ಸ್ವಾತ್ಮವಿದ್ಯೆ ಅಂದರೆ ಇನ್ನೆಂಥದ್ದು? ಪರಮಾತ್ಮ ಸ್ವರೂಪವೇ ದಕ್ಷಿಣಾಮೃತ ಸ್ವರೂಪಪ್ಪ. ಅವ ಅದನ್ನೇ ಕೊಟ್ಬಿಡ್ತಾನಂತೆ. ನೋಡಿ, ವಟಮೂಲದಲ್ಲಿ ಹೋಗಿ ಕೂತ್ಕೊಳ್ಳೋಣ ಗೋಪಾಲಕೃಷ್ಣ ಅವರೇ, ಸ್ವಲ್ಪ ಯೋಚನೆ ಮಾಡಿ. ರುದ್ರಂ ಪರಮಕಾರುಣ್ಯ ಸರ್ವ ಪ್ರಾಣಿಹಿತೇ ರಥಂ ಉಪಾಸಕಾನಾಂ ಸರ್ವೇಷಾಂ ಅಭೀಷ್ಟ ಸಕಲಪ್ರದಂ ದಕ್ಷಿಣಾಮೂರ್ತಿ ದೇವಾಖ್ಯಂ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿದೆ. ಸಗುಣ ಧ್ಯಾನವನ್ನು ಇಲ್ಲಿ ನಮ್ಮ ಸ್ವಾಮಿಗಳು ಅಭ್ಯಾಸ ಮಾಡಿಸಿದ್ರಲ್ಲ, ಆ ಸಗುಣದ ಹಿಂದೆ ಇರತಕ್ಕಂಥ ತತ್ವ ಇದು. ಅದಕ್ಕಾಗಿ ಕಾಲಿಂದ ಮೆಲ್ಲ ಒಂದೊಂದೇ ಹೆಜ್ಜೆಯನ್ನು ಮೇಲಕ್ಕೆ ತಗೊಂಡು ಹೋಗಿ ಕೊನೆ ಕೂಡ ಎಲ್ಲವನ್ನು ಸೇರಿಸಿ ಧ್ಯಾನ ಮಾಡೋಣ ಅಂತ ಅಭ್ಯಾಸ ಮಾಡಿಸೋದು. ಆ ಒಂದೊಂದು ವಿಷಯಕ್ಕೂ ಕೂಡ ಇದರ ಹಿಂದೆ ಇಷ್ಟು ತಾತ್ಪರ್ಯ ಇದೆ, ಇಷ್ಟು ಅರ್ಥವಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡೋದು ಅಂತ ಅನ್ನೋದು ಎಷ್ಟು ಸಮಂಜಸವಾದು ಅಂತ ಮತ್ತೆ ಬೇರೆ ಹೇಳಬೇಕಾದಿಲ್ಲ ಅಂತ ಭಾವಿಸ್ತಾನೆ. ರುದ್ರಯತ್ತೇ ಮುಖಂ ತೇನ ದಕ್ಷಿಣಂ ಪಾಹಿ ಮಾಮಿತಿ. ರುದ್ರದ ಒಂದು ಪ್ರಾರ್ಥನೆ ರುದ್ರ ಪ್ರಶ್ನದಲ್ಲಿ ಬರುವಂತಹದ್ದು. ಅದನ್ನು ಮನಸ್ಸನ್ನು ಇಟ್ಟುಕೊಂಡು ಸೂತ್ರ ಸಂಹಿತೆ ಹೇಳುತ್ತೆ, ರುದ್ರ ಯತ್ತೇ ಮುಖಂ ತೇನ ದಕ್ಷಿಣಂ ಪಾಹಿ ಮಾಂ. ನಿನ್ನ ದಕ್ಷಿಣ ಮುಖ ಯಾವುದಿದೆಯೋ ಆ ಮುಖದ ಮುಖಾಂತರ ನನ್ನ ನನ್ನ ರಕ್ಷಿಸುವಂತ. ಅದು ದಕ್ಷಿಣದ ಮುಖ ಇದ್ದು ಆ ಮುಖ ರಕ್ಷಣೆ ಮಾಡಲಿ ಅಂತಲ್ಲ. ನಾನು ಹೇಳಿದ್ದೇನೆ ಮೊನ್ನೆ, ಅದು ದ್ವಾರ ಅಂತ ಹೇಳ್ತಾ ಇದೆ, ಸಾಯಣ ಭಾಷ್ಯ ಅಂತ ಹೇಳಿದ್ದೇನೆ ನಾನು. ಹಾಗಾಗಿ ಅದರ ಮೂಲಕ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಿದ್ದಾರೆ ಈ ಸೂತ್ರ ಸಂಹಿತೆಯಲ್ಲಿ. ಉಕ್ತ್ವಾ ಪುನರ್ದೇವಂ ಪೂಜೆಯಾಮಾಸ ಭಕ್ತಿತಃ. ಈ ಪುಣ್ಯಾತ್ಮ ಇಂಥ ಒಂದು ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡಿದನಂತೆ. ಮತ್ತೆ ಪುನರ್ದೇವೋ ಮಹಾದೇವೋ ದಕ್ಷಿಣಾಮೂರ್ತಿ ಈಶ್ವರ ಪ್ರದತ್ವಾ ಸ್ವಾತ್ಮವಿಜ್ಞಾನಂ ತಸ್ಮೈ ವಿಪ್ರಾಯ ಸುವ್ರತಃ. ಮತ್ತೆ ಅನುಸಂಧಾನ ಮಾಡಿದ ಕಾರಣಕ್ಕಾಗಿ ಮೊದಲೇ ಹೇಳಿದಂತೆ ಸ್ವತಃ ದಕ್ಷಿಣಾಮೂರ್ತಿ ತನ್ನನ್ನೇ ಕೊಟ್ಟುಬಿಟ್ನಂತೆ. ತನ್ನನ್ನೇ ಕೊಟ್ಟ ಅಂದರೆ ಆ ಜ್ಞಾನ ವಿದ್ಯೆಯನ್ನು ಈ ವಿಪ್ರನಿಗೆ ಕರುಣಿಸಿದ ಪರಮಾತ್ಮ. ಅದರಿಂದ ಏನಾಯಿತು ಅಂದರೆ ತಸ್ಯ ಸಂಸಾರ ವಿಚ್ಛೇದ ಮಕರೋದ ಅಂಬಿಕಾಪತಿ. ವಿಚ್ಛೇದ ಅಂತ ಹೇಳ್ತಿದ್ದಾರೆ. ವಿಚ್ಛೇದ ಅಂದರೆ ಇಲ್ಲಿ ನಾಶ ಅಂತ ಅರ್ಥ, ಹೊರತು ಡೈವರ್ಸ್ ಅಂತಲ್ಲ. ಅಲ್ಲ, ಅವನಿಗೆ ಸಂಸಾರದಲ್ಲಿ ವಿಚ್ಛೇದ ಉಂಟು ಮಾಡಿದ ಪರಮಾತ್ಮ ಅಂತ. ನೀವು ಮತ್ತೆ ಬಹವೋ ದಕ್ಷಿಣಾಮೂರ್ತಿ ಪ್ರಸಾದಾದೇವ ಜಂತವಃ ಅನಾಯಾಸೇನ ಸಂಸಾರ ವಿಮುಕ್ತ ಪರಮಋಷಯ. ಎಂಥ ಮಾತಾಡ್ತಾರೆ ಸೂತ್ರ ಸಂಹಿತೆಯಲ್ಲಿ. ಒಬ್ಬಲ್ಲ, ಬಹವಃ. ಅದೇ ಭಗವತ್ಪಾದರು ಸ್ತೋತ್ರದಲ್ಲಿ ಹೇಳ್ತಾರೆ ನೋಡಿ, ಪಟ್ಟಿ ಶುಕ ನಾರದ ಮೊದಲಾದವರ ಪಟ್ಟಿಯನ್ನೇ ಹೇಳ್ತಾರೆ ಭಗವತ್ಪಾದರು. ಇವರೆಲ್ಲರೂ ಕೂಡ ದಕ್ಷಿಣಾಮೂರ್ತಿ ಉಪಾಸನೆಯಿಂದ ಗೆದ್ದು ಬಿಟ್ಟರು, ಆನಂದವನ್ನು ಹಿಡ್ಕೊಂಡ್ಬಿಟ್ರು. ಮಹಾನಂದ ಸ್ವರೂಪಿಣಂ ಮಹಾದೇವಂ ಭವಂತೋಪಿ. ಅಯ್ಯ ಶೌನಕಾದಿಗರೇ, ನೀವು ಕೂಡ ಇದೇ ಪರಮಾತ್ಮನನ್ನು ಉಪಾಸನೆ ಮಾಡಿ ಧ್ಯಾನ ಮಾಡಿ ಖಂಡಿತವಾಗಿಯೂ ಆನಂದವನ್ನು ಪಡಿಬಹುದು, ಯಾವ ಸಂದೇಹವೂ ನಿಮಗೆ ಬೇಡ ಅಂತ ಹೇಳಿದ ಸೂತ ಮಹರ್ಷಿಗಳಿಗೆ ಅಂತ ಸೂತ್ರ ಸಂಹಿತೆಯ ಒಂದು ಭಾಗ. ನನಗೆ ಇವತ್ತು ಬೇಕಾದಿಷ್ಟೇ. ಆದ್ದರಿಂದ ನಾವು ಯುವಕರಿಗೆ ನಾಳೆ ಇದನ್ನು ಹೇಳಬೇಕಾದರೆ ಈ ದಕ್ಷಿಣಾಮೂರ್ತಿ ಸ್ವರೂಪದ ಒಂದು ವಿಚಾರ ಖಂಡಿತವಾಗಿಯೂ ಈ ತಾತ್ವಿಕ ಅರ್ಥವನ್ನು ನಾವು ಅವರ ಮುಂದಕ್ಕೆ ಇಡಲೇಬೇಕು. ಆಗ ಈ ಸಗುಣವಾದಂಥ ರೂಪವನ್ನು ಧ್ಯಾನ ಮಾಡೋದ್ರಲ್ಲಿ ಕೂಡ ಅವರಿಗೆ ವಿಶೇಷವಾದಂಥ ಆಸಕ್ತಿ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅಂಥ ಅರ್ಥವನ್ನು ಇಟ್ಟುಕೊಂಡು ಈ ಎಲ್ಲ ರೂಪವನ್ನು ಇಲ್ಲಿ ಹೇಳಿದ್ದನ್ನು ನಾವು ಕಾಣಬಹುದು ಅಂತ ಹೇಳ್ತಾ ನಮ್ಮ ಸೂತ್ರ ಸಂಹಿತೆ ದಕ್ಷಿಣಾಮೂರ್ತಿಯ ಒಂದು ಚಿಂತನೆಗೆ ನಾನು ಮುಕ್ತಾಯ ಹಾಡ್ತೇನೆ.